ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ್. 105 ಜನ ಕೀಚಕರು ಸತ್ತು ಹೋದರು. ಆ ಭೀಕರವಾದ ಘಟನೆಯನ್ನು ನೋಡಲಿಕ್ಕೆ ಎಲ್ಲ ಜನರೂ ಹೋದರು ಅಲ್ಲಿಗೆ. ನೋಡುವುದು, ಈ ಹಿಂದೆ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಬೆಟ್ಟದ ರಕ್ಕೆಗಳೆಲ್ಲ ಕತ್ತರಿಸಿ ಬಿದ್ದಿದ್ದವು. ಆವಾಗ ಹಲವಾರು ಬೆಟ್ಟಗಳೂ ಉರುಳಿದ್ವು. ಆ ಉರುಳಿದ ಬೆಟ್ಟಗಳು ಹೇಗೆ ಕಾಣ್ತಾ ಇದ್ವೋ ಆ ರೀತಿ ಅವರೆಲ್ಲ ಬಿದ್ದಿದ್ದಾರೆ. ಮಾಲಿನಿ ಅನ್ನುವ ಸೈರಂಧ್ರಿ ಮನೆಗೆ ಸುಖವಾಗಿ ಬಂದಿದ್ದಾಳೆ. ಅವಳನ್ನು ನೋಡಿದ್ರೆ ಭಯ ಆಗ್ತಾ ಇದೆ. ಯಾಕೆ ಅಂದರೆ ಅವಳನ್ನ ರೂಪವನ್ನು ನೋಡಿ ಮೆಚ್ಚಿದರೆ ನಮ್ಮನ್ನು ಕೊಂದರೆ ಅನ್ನುವ ಭಯ ಎಲ್ಲರಿಗೂ ತೋರ್ತಾ ಇದೆ. ಪುಂಸಾನುಷ್ಟಶ್ಚ ವಿಷಯೋ ಯಥಾ ಸೈರಂಧ್ರಿವೇಷೇಣ ನೇದಂ ರಾಜನ್ ಪುರಂತವ ವಿನಾಶಮೇತಿ ವೈಕ್ಷಿಪ್ರಂ ತಥಾ ಸಾಧು ವಿಧೀಯತಾಂ. ಹೀಗೆ ಆ ಸ್ಮಶಾನದ ದಾರಿಯಿಂದ ಪ್ರಜೆಗಳೆಲ್ಲ ಸೀದಾ ರಾಜನ ಹತ್ರ ಹೋದರು. ದೊರೆ, ವಿರಾಟ ರಾಜ, ಈ ಸೈರಂಧ್ರಿ ಅನ್ನುವ ಮಾರಿ ನಮಗೇಕೆ ಬೇಕು? ಕಳುಹಿಸಿ ಬಿಡು, ನೋಡ್ಲಿಕ್ಕೆ ಚಂದ ಇದ್ದಾಳೆ, ಚಂದ ನೋಡಿದ್ರೆ ಸತ್ತೋಗ್ತೀವಿ, ಬೇಕಾ ಇಂಥವಳು? ಆ ಮಾತನ್ನು ಕೇಳಿದ ವಿರಾಟ ಗಂಭೀರವಾಗಿ, ತಾನು ಹೆದರಿಲ್ಲ ಅಂತ ತೋರಿಸ್ಬೇಕಲ್ಲ, ಅಯ್ಯೋ ನನಗೂ ಹೆದರಿಕೆ ಅಂತ ಪ್ರಜೆಗಳ ಮುಂದೆ ಹೇಳಲಿಕ್ಕಾಗತ್ತಾ? ಗಂಭೀರವಾಗಿ ಮನಸ್ಸಿಗೆ ತಗೊಂಡು, ಈಗ ಸದ್ಯಕ್ಕೆ ಆ ಕೀಚಕ ಮತ್ತು ಉಪಕೀಚಕರಿದ್ದಾರಲ್ಲ 106 ಮಂದಿ, ಅವರಂತೆ ಸಂಸ್ಕಾರ ಆಗಲಿ, ಅವ್ರನ್ನೆಲ್ಲ ಒಟ್ಟಿಗೆ ಸಾಮೂಹಿಕ ದಹನ ಮಾಡಿಬಿಡಿ. ಪ್ರತ್ಯೇಕ 106 ಚಿತೆ ಮಾಡೋದೇನು? ಒಟ್ಟಿಗೆ ಅವರ ಶರೀರವನ್ನು ಒಂದೆಡೆ ಗುಡ್ಡೆ ಹಾಕಿ ಬೆಂಕಿ ಹಾಕಿಬಿಡಿ. ದಹ್ಯಂತಾಂ ಕೀಚಕಾ ಸರ್ವೇ ಸರ್ವಗಂಧೈಶ್ಚ ಸರ್ವಶಃ. ಆಮೇಲೆ ಸುದೇಶ್ನೆಯ ಹತ್ತಿರ ಬಂದು ಆಚೆ ಹೋಗಲೂ ಇಲ್ಲ, ಅವರು ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಹೋದರೆ ಓ ಕೀಚಕನ ಪಕ್ಷಪಾತಿ ಅಂತ ಬಂದು ಕೊಂದುಬಿಟ್ರೆ ಅಂತ್ಯ ಸಂಸ್ಕಾರ ಕೂಡ ಹೋಗಲಿಲ್ಲ. ಸುದೇಶ್ನೆಯ ಹತ್ತಿರ ಬಂದು ಹೇಳಿದ, ನೋಡು ಸುದೇಶ್ನೆ, ಮಾಲಿನಿ ನಿನ್ನ ಸೇವಕಿ, ಅವಳಿಗೆ ಹೇಳಿಬಿಡು ಇನ್ನು ಈ ಅರಮನೆಯಲ್ಲಿ ಅವಳಿಗೆ ಜಾಗ ಇಲ್ಲ. ಅರಮನೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅವಳಿಗೆ ಜಾಗ ಇಲ್ಲ. ಏಕಾಂತದಲ್ಲಿ ಹೇಳು, ಎಲ್ಲರಿರಬೇಕಾದ್ರೆ ಹೇಳಬೇಡ. ಬಿಭೇತಿ ರಾಜ ಸೈರಂಧ್ರಿ ಗಂಧರ್ವೇಭ್ಯ ಪರಾಭವಾತ್. ನಿನ್ನ ಗಂಡಂದಿರಾದ ಗಂಧರ್ವರು, ಅವರಿಂದ ರಾಜ ಹೆದರ್ತಾ ಇದ್ದಾನೆ ಅಂತ ಹೇಳು. ಆದ್ದರಿಂದ ನಾನು ಅವಳಿಗೆ ಹೇಳಲ್ಲ,
ಅವಳ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗಂಧರ್ವರು ಕೊಂದುಬಿಟ್ರೆ, ಈ ರೀತಿ ಹೇಳಿದಾಗ ಸುದೇಶ್ನೆ ಮೌನವಾಗಿ ತಲೆಯಲ್ಲಾಡಿಸಿದ್ರು. ಆಯಿತು, ಹೇಳ್ತೇನೆ ಅಂತ. ಅಷ್ಟು ಭಯ. ಆಮೇಲೆ ಇದ್ದ ಸೈರಂಧ್ರಿ ಅಥವಾ ಮಾಲಿನಿ ಸೀದಾ ಅಡುಗೆ ಮನೆಗೆ ಬಂದು ಅಡುಗೆಯ ಮನೆಯಲ್ಲಿ ಅರ್ಜುನ ಭೀಮಸೇನ ಏನಿದ್ದಾನೆ ಅವನು ಅಡುಗೆ ಮಾಡ್ತಾ ಇದ್ದಾನೆ. ಅವನಿಗೆ ಕೇಳಿಸುವ ಹಾಗೆ ಬೇರೆ ಕಡೆ ತಿರುಗಿ ಈ ರೀತಿ ಹೇಳಿದ್ರು. ಯಾಕೆಂದರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದಲ್ಲ ಭೀಮಸೇನ ಕೊಂದದ್ದು ಅಂತ, ವಲಲ ಕೊಂದದ್ದು ಅಂತ ಗೊತ್ತಾಗಬಾರ್ದಲ್ವಾ. ಬೇರೆ ಕಡೆ ತಿರುಗಿ ಹೇಳಿದಳಂತೆ, ನಮೋ ಗಂಧರ್ವರಾಜಾಯ ಏನಾಸ್ಮಿ ಪರಿಮೋಚಿತ ಅಂದು. ಗಂಧರ್ವರಾಜನಿಗೆ ನಮಸ್ಕಾರ, ಅವನಿಂದ ನಾನು ಕೀಚಕನ ಭಯದಿಂದ ಬಿಡುಗಡೆಗೊಂಡಿದ್ದೇನೆ ಅಂತ. ಆಗ ಭೀಮಸೇನ ಹೇಳಿದ, ಏನು ಯೋಚನೆ ಮಾಡಬೇಡ, ಗಂಧರ್ವರು ಇಲ್ಲೇ ಓಡಾಡ್ತಾ ಇರ್ತಾರೆ, ಸುಖವಾಗಿ ಇರು ಅಂದ. ಅವನು ಬೇರೆ ಕಡೆ ತಿರ್ಕೊಂಡು ಹೇಳಿದ. ಈ ರೀತಿ ಆ ಇಬ್ಬರ ಮಾತು ಬೇರೆಯವರಿಗೆ ಗೊತ್ತಾಗಲಿಲ್ಲ. ತಯೋಸ್ತದ್ವಚನಂ ಶ್ರುತ್ವಾ ಜಗ್ಗಿರೇ ನೇತರೆ ಪ್ರಜಾ. ಬೇರೆಯವರಿಗೆ ಗೊತ್ತೇ ಆಗಲಿಲ್ಲ ಅವರಿಬ್ಬರ ನಡುವೆ ಈ ರೀತಿ ಬಾಂಡಿಂಗ್ ಇದೆ, ಮಾತುಕತೆ ಇದೆ ಅಂತ. ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅರ್ಜುನ ಬೃಹನ್ನಳಾವೇಶದಿಂದ ಕಂಡ. ಆಗ ಅಲ್ಲಿ ಎಲ್ಲ ಹುಡುಗಿಯರು, ನರ್ತನಾಗಾರಕ್ಕೆ ಹೋದ ಹುಡುಗಿಯರೆಲ್ಲ ಹೇಳ್ತಾ ಇದ್ದಾರೆ, ದಿಷ್ಟ್ಯಾ ಸೈರಂಧ್ರಿ ಮುಕ್ತಾಸಿ ದಿಷ್ಟ್ಯಾಸಿ ಪುನರಾಗತ. ಸೈರಂಧ್ರಿ ದೇವರ ದಯದಿಂದ ಬಿಡುಗಡೆ ಹೊಂದಿದೆ, ದೇವರ ದಯದಿಂದ ಕೀಚಕರು ಸತ್ರು. ಆ 106 ಜನ ಈ ನಗರಕ್ಕೆ ಕ್ಯಾನ್ಸರ್ ತರಹ ಇದ್ದವರು ಹೋದ್ರು, ನೆಮ್ಮದಿ ಆಯಿತು ಅಂತ ಹುಡುಗಿಯರೆಲ್ಲ ಹೇಳಿದರು. ಆಗ ಬೃಹನ್ನಳೆ ಕೇಳಿದಳು, ಕಥಂ ಸೈರಂಧ್ರಿ ಯುಕ್ತಾಸಿ ಕಥಂ ಪಾಪಾಶ್ಚತೆ ಹತಾ. ಸೈರಂಧ್ರಿ, ಯಾವ ಪಾಪಿಷ್ಠರೆಲ್ಲ ಹೇಗೆ ಸತ್ರು, ನೀನು ಹೇಗೆ ಬಿಡುಗಡೆಗೊಂಡೆ ಹೇಳು ಅಂತ ಹೇಳಿದಾಗ ಮಾಲಿನಿ ಚುಚ್ಚುವ ಹಾಗೆ ಬೃಹನ್ನಳೆಗೆ ಹೇಳಿದಳು, ಬೃಹನ್ನಳೆ ಕಿನ್ನುತವ ಸೈರಂಧ್ರಿಯ ಕಾರ್ಯ ಮಧ್ಯತೆ. ಬೃಹನ್ನಳೆ, ನೀನೇನು ಮಾಡ್ತೀನಿ ಸೈರಂಧ್ರಿಯನ್ನು ಕಟ್ಟಿಕೊಂಡು? ನಿನಗೂ ಈ ಸೈರಂಧ್ರಿಗೂ ಯಾವ ಸಂಬಂಧ ಇಲ್ಲ ಅಲ್ವೇ? ನಹಿತ ದುಃಖ ಮಾಪ್ನೋಷಿ ಸೈರಂಧ್ರಿ ಯದುಪಾಶ್ನುತೆ. ಸೈರಂಧ್ರಿ ಹೊಂದುವ ದುಃಖ ನಿನಗಾಗತ್ತೋ? ಇಲ್ಲ ತಾನೇ ಅಂತ. ಆಗ ಬೃಹನ್ನಳೆಗೆ ಬಹಳ ನೋವಾಯಿತು. ಆ ನೋವಿನಿಂದ ಅವಳು ಹೇಳ್ತಾಳೆ, ಬೃಹನ್ನಲಾಪಿ ಕಲ್ಯಾಣಿ ದುಃಖ ಮಾಪ್ನೋತ್ಯನಂತಕಂ. ಅಷ್ಟು ಕಠಿಣ ಹೃದಯಳಲ್ಲ ನಾನು, ನನಗೂ ದುಃಖ ಆಗುತ್ತೆ. ತಿರಿಯಜ್ಞೋ ನಿಮ್ ಗತಾಂಬಾಲೆ ನಚೈನಾಂ ಅವಬುದ್ಧಸೆ. ಏನನ್ನೂ ಎಕ್ಸ್ಪ್ರೆಸ್ ಮಾಡದ ಕರ್ಮ ನನಗಿದೆ, ಆ ನೋವಿದೆ ನನಗೆ, ಅದರಿಂದಾಗಿ ಅಷ್ಟು ಕಟುವಾಗಿ ಮಾತನಾಡಬೇಡ ಅಂತ ಬೃಹನ್ನಳ ರೂಪದ ಅರ್ಜುನ ಹೇಳುತ್ತಾನೆ. ಆಮೇಲೆ ಅವಳು ಒಳಗಡೆ ಪ್ರವೇಶ ಮಾಡ್ತಾಳೆ. ಸುದೇಶ್ನೆ ಇರ್ತಾಳೆ. ಸೈರಂಧ್ರಿಗಮ್ಯತಾಂ ತತ್ರ ಯತ್ರ ಕಾಮಯಸೇ ಗತಿಂ. ಓ ಸೈರಂಧ್ರಿ, ಇಲ್ಲಿರಬೇಡ, ಹೊರಟು ಹೋಗು. ನೀನು ಇಷ್ಟು ಚಂದ ಇದ್ದಿ, ಚಂದವನ್ನು ನೋಡಿದವರೆಲ್ಲ ಸಾಯ್ತಾರೆ, ನೀನು ಯಾಕೆ ಇರಬೇಕು? ರಾಜ ಬಿಭೇತಿ ಸೈರಂಧ್ರಿ, ವಿರಾಟ ರಾಜನೂ ಹೆದರ್ತಾ ಇದ್ದಾನೆ. ನೀನು ರೂಪೇಣ ಅಪ್ರತಿಮಾ ಭುವಿ, ಚಲುವಾಂತ ಚಲುವೆ. ಸಾಮಾನ್ಯವಾಗಿ ನಿನ್ನನ್ನು ನೋಡಿದರೆ ಮುಟ್ಟಬೇಕು ಅಂತನ್ನಿಸುವಷ್ಟು ಚಲುವೆ ನೀನು, ಅಂತಹ ಚಲುವೆ. ಆದರೆ ನಿನ್ನನ್ನು ಮುಟ್ಟಿದರೆ ಅವನು ಸತ್ತ ಅಂತ. ಇಡೀ ರಾಷ್ಟ್ರ ನಿನ್ನಿಂದ ಭಯಗೊಂಡಿದೆ,
ಇವತ್ತೇ ಹೊರಟು ಬಿಡು. ನಿನ್ನಿಂದ ನನ್ನ 106 ಜನ ತಮ್ಮಂದರು ಸತ್ತು. ಈ ವಿರಾಟ ನಗರಕ್ಕೆ ಅವರು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರೆಲ್ಲ ಸತ್ತೋದ್ರೆ ಬೇರೆ ರಾಷ್ಟ್ರದವರು ಅಟ್ಯಾಕ್ ಮಾಡ್ತಾರೆ. ಇಡೀ ಬೇರೆ ರಾಷ್ಟ್ರದವರು ಅಟ್ಯಾಕ್ ಮಾಡ್ತಾರೆ. ಆಗ ನಾವೆಲ್ಲ ಏನಾಗಬೇಡ, ಅವರನ್ನು ಬಿಟ್ಟರೆ ಬೇರೆ ಬಲಿಷ್ಠರಿಲ್ಲ, ಎಲ್ಲರೂ ಸತ್ತರೆ ನಾವು ಮಾಡೋದಾದ್ರೂ ಏನು? ಈ ರೀತಿ ಇಡೀ ರಾಷ್ಟ್ರ ನಾಶ ಆಗ್ತಾ ಇದೆ. ಇಲ್ಲಿಂದ ಹೊರಟು ಬಿಡು. ಆಗ ಸೈರಂಧ್ರಿ ಹೇಳ್ತಾಳೆ, ತ್ರಯೋದಶ ಮಾತೃಂತು ರಾಜ ಕ್ಷಾಮ್ಯತು ಭಾಮಿನಿ. ಇನ್ನು 13 ದಿನ, ಇನ್ನು 13 ದಿನ ನನ್ನನ್ನು ಸಹಿಸಿಕೊಳ್ಬೇಕು. ನಾನು ಇಲ್ಲೇ ಇರ್ತೇನೆ. ನಿಮ್ಮ ರಾಜನಿಗೆ ಹೇಳು, ಇನ್ನು 13 ದಿನ ತಡಿಬೇಕಂತೆ, ಆಮೇಲೆ ಇರುವುದು ಇರಲ್ಲ ಅವಳು ಅಂತ ಹೇಳಿ. ಕೃತಕೃತ್ಯ ಭವಿಷ್ಯಂತಿ ಗಂಧರ್ವಾಸ್ತೇನ ಸಂಶಯ. ಈ 13 ದಿನ ಕಳೆದ ಮೇಲೆ ಗಂಧರ್ವರೆಲ್ಲ ಬರ್ತಾರೆ. ಗಂಧರ್ವರು ಅನೀತಿಮಂತರಲ್ಲ, ನಿನ್ನ ತಮ್ಮಂದಿರ ತರಹ ನನ್ನ ಗಂಧರ್ವರಲ್ಲ. ಆ ಗಂಧರ್ವರು ಯಾಕೆ ನಿನ್ನ ತಮ್ಮಂದಿರನ್ನು ಕೊಂದದ್ದು ಅಂತ ಹೇಳಿದ್ರೆ, ನೀತಿಯೇ ಇಲ್ಲ, ಅದಕ್ಕೆ ಕೊಂದದ್ದು. ಆದರೆ ಎಲ್ಲರೂ ಹಾಗಲ್ಲ. ಅರ್ಥಿನಿ ಮಾಮ್ರವೀತ್ಯೇಶ ಯದ್ವಾ ತದ್ವೇತಿ ಚಿಂತಯ. ಇಷ್ಟಾಗಿಯೂ ನಾನು ಸಿಟ್ಟು ಮಾಡಿಕೊಂಡಿಲ್ಲ ನಿಮ್ಮೆಲ್ಲರ ವಿರುದ್ಧ. ನಿನ್ನನ್ನು ಹೆಣ್ಣಿನ ಅನಿವಾರ್ಯತೆಗೆ ಒಳಗಾದವಳು ಅಂತ ಮನ್ನಿಸಿದ್ದೇನೆ. ಆದ್ದರಿಂದ ನೀನು ಅದೇ ದೃಷ್ಟಿಯಲ್ಲಿ ಇರು, ನನ್ನನ್ನು ಅನ್ಯಥಾ ಭಾವಿಸಬೇಡ. ಆದರೆ ಈಗಲೇ ನಾನು ಬೇರೆ ಕಡೆಗೆ ಹೋಗೋದೂ ಇಲ್ಲ. ಆಗ ಸುದೇಶ್ನೆಗೆ ಗೊತ್ತಾಯಿತು, ಒಂದು ಹೆಣ್ಣು ಇನ್ನೊಬ್ಬ ಹೆಣ್ಣಿನ ತಳಮಳವನ್ನು ಅವಳು ಅರ್ಥ ಮಾಡಿಕೊಳ್ತಾಳೆ. ಆದರೂ ಆವೇಗದಲ್ಲಿ ಅವಳು ಮಾತನಾಡಿದ್ದು. ಭ್ರಾತೃ ವ್ಯಸನ ಕರ್ಷಿತ, 106 ಜನ ತಮ್ಮಂದಿರನ್ನು ಕಳೆದುಕೊಂಡಿದ್ರೂ ಕೂಡ ಹೆಣ್ಣಿನ ಒಂದು ದಯನೀಯ ಪರಿಸ್ಥಿತಿಯನ್ನು ಕಂಡು, ವಸಭದ್ರೇ ಯಥೇಷ್ಟಂ ತ್ವಂ ತ್ವಾಮಹಂ ಶರಣಂ ಗತಾ. ಆಯಿತು, ನೀನಿಷ್ಟು ಹೇಳ್ತಾ ಇದ್ದ ಮೇಲೆ ನಿನಗಿಷ್ಟ ಬಂದಷ್ಟು ಕಾಲ ನೀನಿಲ್ಲೇ ಇರು. ಆದರೆ ನೆನಪಿಡು, ನಾನು ನಿನ್ನನ್ನು ಶರಣು ಹೊಂದಿದ್ದೇನೆ. ಇನ್ನು ನನ್ನ ಯಾವ ಬಂಧುಗಳೂ ನಾಶ ಆಗಲ್ಲ. ಅದಷ್ಟೇ ನಿನ್ನಲ್ಲಿ ಮಾಡುವ ಪ್ರಾರ್ಥನೆ. ತ್ರಾಯಸ್ವಮ ಭರ್ತಾರಂ ಪುತ್ರಾಂಶ್ಚೈವ ವಿಶೇಷತಃ. ನನ್ನ ಗಂಡನನ್ನು ರಕ್ಷಿಸು, ನನ್ನ ಮಕ್ಕಳನ್ನಂತೂ ವಿಶೇಷವಾಗಿ. ಇದಿಷ್ಟು ಬಿಟ್ಟರೆ ಇನ್ನೇನು ಕೇಳೋದಿಲ್ಲ ಅಂತ ಸುದೇಶ ಕೈ ಮುಗಿದು. ಈ ಕೀಚಕ ಸತ್ತಾಗ ವಿರಾಟನಿಗೆ ಬಹಳ ಶೋಕ. ಆದರೆ ಅಂತ್ಯ ಸಂಸ್ಕಾರಕ್ಕೆ ಹೋಗುವ ಧೈರ್ಯವೂ ಇಲ್ಲ, ದುಃಖ ತಡಿಲಿಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳಿದ್ರಂತೆ, ಪ್ರಜೆಗಳೆಲ್ಲ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರು. ವೀರ್ಯವಾನ್ ದಯಿತೋ ರಾಜ್ಞೋ ದರ್ಪೋತ್ಸಿಕ್ತಶ್ಚ ಕೇಶವ ಕೀಚಕ. ಕೀಚಕ ಏನಿದ್ದಾನೆ ಅವನು ಸತ್ತಿದ್ದು ಒಳ್ಳೆಯದಾಯಿತು. ಯಾಕೆ ಅಂದರೆ ವೀರ್ಯವಾನ್, ನನಗೇ ಪರಾಕ್ರಮ ಇದೆ ಅಂತ ಮೆರಿತಾ ಇದ್ದ. ದರ್ಪೋತ್ಸಿಕ್ತ, ವಿಪರೀತ ದರ್ಪದಿಂದ ಇದ್ದ. ರಾಜನ ಆದೇಶವನ್ನು ಲೆಕ್ಕಿಸ್ತಾ ಇರಲಿಲ್ಲ. ರಾಜನ ಆದೇಶದ ಪತ್ರ ಬಂದರೆ ಹರಿದು ಎಷ್ಟು ಬಿಡ್ತಾ ಇದ್ದ, ಗೊತ್ತಾಯ್ತಲ್ಲ? ರಾಜನ ಆದೇಶದ ಪತ್ರ ಬಂದರೆ ಹರಿದು ಎಷ್ಟು ಬಿಡ್ತಾ ಇದ್ದ. ಅವನದೇ ಪಕ್ಷದ ರಾಜ, ಅದಕ್ಕೆ ಬೆಲೆ ಇಲ್ಲ. ನಾನು ವೀರ್ಯವಂತ, ನನಗೆ ಪರಾಕ್ರಮ ಇದೆ ಅಂತ. ಸಾಂಪರಾಯೇ ಪರಿಕೃಷ್ಟೋ ಬಲವಾನ್ ದುರ್ಜಯೋರಣೆ. ಅವನಿಂದ ಉಪಕಾರವೂ ಇತ್ತು. ಬೇರೆ ರಾಷ್ಟ್ರದವರು ದಾಳಿ ಮಾಡಿದ್ರೆ ಅವನೇ ಮುಂದೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದ. ಆದರೆ ಅವನೇ ಇವತ್ತಿಲ್ಲ. ಒಳಗಡೆಯ ಸಂಕಟಗಳು ಪರಿಹಾರ ಆಯಿತು,
ಆದರೆ ಹೊರಗಡೆಯ ಸಂಕಟ ಒದಗಿ ಬರುತ್ತೆ. ಇತ್ಯ ಕಲ್ಪನ್ ಮಹಾರಾಜ ಕೀಚಕಾನಾಂ ಮಹಾಮಧಂ. ಈ ರೀತಿ ಕೀಚಕರೆಲ್ಲ ಸತ್ತಿದ್ದು ನಿಧಾನವಾಗಿ ದೇಶ ದೇಶಗಳಿಗೆ ಹರಡಿತು. ಈ ದುರ್ಯೋಧನನ ಗೂಢಚಾರರಿದ್ರಲ್ಲ, ಸ್ಪೈ, ಸಂಸ್ಕೃತ ಶಬ್ದ ಅದು ಸ್ಪಶ ಅಂತ. ಸ್ಪಶ ಅಂದರೆ ಸ್ಪಶ ಗುಪ್ತಚರಣೆ ಅಂತ. ಋಗ್ವೇದದಲ್ಲಿ ಪ್ರಯೋಗ ಇದೆ ಸ್ಪಶ ಅನ್ನುವ ಶಬ್ದ. ಆ ಸ್ಪಶವೇ ಇಂಗ್ಲಿಶಿನ ಸ್ಪೈ, ಗುಟ್ಟಾಗಿ ಓಡಾಡುವವ ಅಂತ. ಬೇಕಾಷ್ಟು ಜನ ಗೂಢಚಾರರನ್ನು ಬಿಟ್ಟಿದ್ದ. ಪ್ರತಿಯೊಂದು ಪ್ರದೇಶಗಳಿಗೆ ಸುಮಾರು ಲೆಕ್ಕದ ಪ್ರಕಾರ ತನ್ನ ಊರಿನ ಅಂದರೆ ತನ್ನ ದೇಶದ ಸುತ್ತಮುತ್ತಲ ದೇಶಗಳಲ್ಲಿ 100 ಜನ ಸ್ಪೈಗಳನ್ನು ಬಿಟ್ಟಿದ್ದ. ಅವರೆಲ್ಲ ಬಂದು ಒಬ್ಬನಿಗೆ ರಿಪೋರ್ಟ್ ಮಾಡಿಕೊಳ್ಬೇಕು. ಆ ಒಬ್ಬೊಬ್ಬರು ಬಂದು ಇಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕು. ಆ ತರಹ ಒಂದು ವ್ಯವಸ್ಥೆ ಮಾಡಿದ್ದು, ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಕಡೆ ಕಲೆಕ್ಟ್ ಮಾಡಲಿಕ್ಕೆ. ಅವರಿಗೆ ಇದು ಗೊತ್ತಾಯಿತು. ಮೃಗಯಿತ್ವ ಬಹುಂದೇತಾನ್ ಗ್ರಾಮಾಂಷ್ಟ ನಗರಾಣಿ ಚ. ಅವರು ಹೊರಟಿದ್ದು ಪಾಂಡವರನ್ನು ಹುಡುಕಲಿಕ್ಕೆ. ಆದರೆ ಪಾಂಡವರು ಸಿಗಲಿಲ್ಲ. ಈ ಇಸ್ರೇಲ್ ದೇಶದವರು ಯಹೂದಿಗಳನ್ನು ಬರ್ಬರವಾಗಿ ಕೊಂದ ಹಿಟ್ಲರ್ನ ಬಲಗೈ ಬಂಟ ಐಕ್ಮನ್ ಅಂತ ಒಬ್ಬ ಇದ್ದ. ಐಕ್ಮನ್ ಅವನನ್ನು ಹೇಗೆ ಹಿಡಿದ್ರು ಅಂತ ಹೇಳಿ ಹಿಮ್ಲರ್ ಅಂತ ಇನ್ನೊಬ್ಬ ಇದ್ದ. ಹಿಮ್ಲರ್ ಮತ್ತು ಐಕ್ಮನ್ ಅವರನ್ನು ಹೇಗೆ ಹಿಡಿದ್ರು ಅಂತ ಹೇಳಿ ಫಿಲ್ಮ್ ಇದೆ, ನೀವು ನೋಡಬಹುದು ಯಾವ ರೀತಿ ಅವರನ್ನು ಹಿಡಿದ್ರು ಅಂತ. ಫ್ರೆಂಚರಾಗಲಿ ಜರ್ಮನ್ನರಾಗಲಿ ಯುದ್ಧ ಕೇಂದ್ರಿತ ಫಿಲ್ಮ್ಗಳನ್ನೇ ಮಾಡೋದು. ಯಾಕೆಂದರೆ 2ನೇ ಮಹಾಯುದ್ಧದಿಂದ ನೊಂದವರೇ ಅವರು. ಅದರಿಂದಾಗಿ ಹೆಚ್ಚು ಅದ್ರ ಬಗ್ಗೆನೇ ಅವರು ಮಾಡ್ತಾರೆ. ಅದರಿಂದ ಅಲ್ಲಿ ನೋಡಿ ಯಾವ ರೀತಿ ಹುಡುಕಾಟ ನಡೆಸ್ತಾರೆ ಅಂತ. ಅಂತಹ ವ್ಯತ್ಯಾಸ ಏನಿಲ್ಲ, ಇವರು ಕೂಡ ಅದೇ ರೀತಿ ಹುಡುಕಾಟ ನಡೆಸಿದ್ರು. ಎಲ್ಲಿಯೂ ಪಾಂಡವರು ಸಿಗಲಿಲ್ಲ. ಕಡೆಗೆ ಬೇರೆ ಬೇರೆ ಯಾವುದ್ಯಾವುದೋ ಸುದ್ದಿ ತಂದರು. ಧೃತರಾಷ್ಟ್ರನ ಆಸ್ಥಾನದಲ್ಲಿ ಎಲ್ಲರೂ ಕುಳಿತಿದ್ದಾರೆ. ದುರ್ಯೋಧನನು ಇದ್ದಾನೆ, ಕರ್ಣ ಇದ್ದಾನೆ, ದ್ರೋಣ, ಭೀಷ್ಮ, ಸಂಜಯ ಎಲ್ಲ ಇದ್ದಾರೆ. ವಿದುರ ಒಬ್ಬ ಬಿಟ್ಟು. ಎಲ್ಲರೂ ಇದ್ದಾಗ ನಮಸ್ಕಾರ ಮಾಡಿ ಚಾರರು ಮಾತನಾಡಿದರು. ಕೃತೋಸ್ಮಾಭಿಪರೋ ಯತ್ನಃ ತೇಷಾಂ ಅನ್ವೇಷಣೆ ಸದಾ. ದೊರೆಗಳೇ, ನೀವು ಹೇಳಿದಂತೆ ಪಾಂಡವರನ್ನ ಎಲ್ಲ ಕಡೆ ಹುಡುಕಿದೆವು. ಕಾಡಿನಲ್ಲಿ ಹುಡುಕಿದೆವು, ಜನವಿಲ್ಲದ ಜಾಗದಲ್ಲಿ ಹುಡುಕಿದೆವು, ಜನ ಇರೋ ಜಾಗದಲ್ಲಿ ಹುಡುಕಿದೆವು, ಕ್ರೂರ ಮೃಗಗಳಿರುವ ಜಾಗದಲ್ಲಿ ಹುಡುಕಿದೆವು, ಮರಗಳ ದಟ್ಟವಾದ ಪೊದರುಗಳಲ್ಲಿ ಹುಡುಕಿದೆವು, ಬಳ್ಳಿಗಳ ನಡುವೆ ಹುಡುಕಿದೆವು, ಗುಹೆಗಳಲ್ಲಿ ಹುಡುಕಿದೆವು, ತೀರ್ಥಕ್ಷೇತ್ರಗಳಲ್ಲಿ ಹುಡುಕಿದೆವು, ಬೇರೆ ಬೇರೆ ರಾಜನ ಆಸ್ಥಾನಗಳಲ್ಲಿ ಹುಡುಕಿದೆವು. ಎಲ್ಲಿ ಹುಡುಕಿದ್ರು ಪಾಂಡವರು ಪತ್ತೆ ಆಗಲಿಲ್ಲ. ಬೆಂಗಳೂರಿನ ರೂಢಿ ಪರಿಭಾಷೆಯಲ್ಲಿ ಅಂಗರಾಗಿಬಿಟ್ಟಿದ್ದಾರೆ. ಅದರದ್ದೇ ಪರಿಭಾಷೆಯಲ್ಲಿ ಪಸರ್ ಸಿಗಲಿಲ್ಲ. ಪಸರ್ ಸಿಗೋದು ಅಂದರೆ ಮಾಹಿತಿ ಗೊತ್ತಾಗೋದು. ಅವ್ರ ಮಾಹಿತಿ ಒಂದು ಚೂರು ಗೊತ್ತಿಲ್ಲ. ನಚ ವಿದ್ಮೋ ಗತಿಂ ತೇಷಾಂ ಪಾಂಡವಾನಾಮರಿಂದಮ. ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ಸಾಗಿದೆವು. ಮಾರ್ಗಮಾಣ ಪದನ್ಯಾಸಂ, ಹೆಜ್ಜೆಗಳನ್ನು ಗುರುತಿಸಿದೆವು. ಅತ್ಯಂತ ನಾಚಂ ನಷ್ಟಾಸ್ತೆ ಭದ್ರಂ ತುಭ್ಯಂ ನರಋಷಭ. ಪ್ರಾಯ ನಾವಷ್ಟು ಹುಡುಕಿದ್ರೂ ಸಿಗಲಿಲ್ಲ ಅಂದರೆ ಮೋಸ್ಟ್ಲಿ ದೇ ಆರ್ ನೋ ಮೋರ್. ಪ್ರಾಯ ಅವರು ಇರ್ಲಿಕ್ಕಿಲ್ಲ. ಗಿರೀಣಾಂ ಕೂಟಕುಂಜೇಶು, ಬೆಟ್ಟಗಳ ತುದಿಯಲ್ಲಿ ಹುಡುಕಿದ್ದೇವೆ. ಕಂದರಾಂತರಸಾನುಷು, ಬೆಟ್ಟಗಳ ಗುಹೆಗಳಲ್ಲಿ ಹುಡುಕಿದ್ದೇವೆ.
ಹುಡುಕಿದ್ದೇವೆ. ನದಿ ಪ್ರಸ್ರವಣೇಶ್ವೇವ, ನದಿಗಳು ಬೆಟ್ಟದ ಮೂಲಕ ಹರಿದುಕೊಂಡು ಹೋಗ್ತಾ ಇರುತ್ತೆ. ಅದು ಹರಿಯುವಾಗ ಒಂದು ಕೃತಕವಾದ ನದಿ ನೀರು ಹರಿದು 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 ಒಂದು ಗುಹೆ ನಿರ್ಮಾಣ ಆಗಿರುತ್ತೆ. ಅಲ್ಲಿಯೂ ಹುಡುಕಿದ್ದೇವೆ, ಅಲ್ಲಿಯೂ ಸಿಗಲಿಲ್ಲ. ದುರ್ವಿಜ್ಞೇಯ ಗತಿಸ್ತೇಷಾಂ ನೃತ್ಯತೆ ಸ್ಮಾಭಿರೇವಚ, ಆನೆಗಳ ಹಿಂಡಿನಲ್ಲಿ ಹುಡುಕಿದ್ದೇವೆ, ಹುಲಿಗಳ ನಡುವೆ ಹುಡುಕಿದ್ದೇವೆ, ಸಿಂಹಗಳ ನಡುವೆ ಹುಡುಕಿದ್ದೇವೆ, ದಾರಿಗಳಲ್ಲಿ ಹುಡುಕಿದ್ದೇವೆ, ನಗರಗಳಲ್ಲಿ ಹುಡುಕಿದ್ದೇವೆ, ಭವನಗಳಲ್ಲಿ ಹುಡುಕಿದ್ದೇವೆ. ಯಾವ ಕಡೆ ಹುಡುಕಿದರೂ ಅವರದ್ದು ಸಿಗಲಿಲ್ಲ. ಮೃಗ ಇತ್ವಾ ಯಥಾ ನ್ಯಾಯಂ ವಿದಿತಾರ್ಥಾಶ್ಚ ತತ್ವತಃ ನ ತತ್ರ ಪಾಂಡವ ರಾಜನ್ ನಾಪಿ ಕೃಷ್ಣ ಮಹಾವ್ರತ. ಪಾಂಡವರು ಮಾತ್ರ ಅಲ್ಲ, ದ್ರೌಪದಿಯೂ ಕಾಣಲಿಲ್ಲ. ಅದರಿಂದ ಒಂದು ಸಂತೋಷದ ಸುದ್ದಿ, ನಿರ್ವೃತೋ ಭವನಷ್ಟಾಸ್ತೆ ಪ್ರಣಷ್ಟ ಪಾಂಡವ ಇತಿ. ಸುಖವಾಗಿರು, ಪಾಂಡವರು ಸತ್ತಿದ್ದಾರೆ, ಇನ್ನೂ ಅವರು ಪಾಲು ಕೇಳಲಿಕ್ಕೆ ಬರೋದೇ ಇಲ್ಲ, ಇನ್ನೇನು ಮಾಡೋದು? ಆದರೆ ಇದು ಪ್ರಾಬಬಿಲಿಟಿ, ಪ್ರಾಯ ಅವರಿಲ್ಲ ಅಂತ ಹೇಳ್ತಾ ಇರೋದು. ಅವರು ಸತ್ತಿರೋದನ್ನು ನೋಡಿಲ್ಲ, ಕೇಳಿಲ್ಲ. ಆದರೆ ಖಚಿತವಾದ ಒಂದು ಸುದ್ದಿ ಹೇಳ್ತೇವೆ, ಕೇಳು. ಈ ನ್ಯೂಸ್ ಮಾತ್ರ ನಿಜವಾದ ಬ್ರೇಕಿಂಗ್ ನ್ಯೂಸ್. ಏನು? ತ್ರಿಗರ್ತರು, ಏನು ತ್ರಿಗರ್ತಾನಿ ಕೃತಾ ಬಲೇನ ಮಹತಾರಣೆ. ನಮ್ಮ ಮಿತ್ರ ದೇಶವಾದ ತ್ರಿಗರ್ತ, ಆ ತ್ರಿಗರ್ತದ ಸುಶರ್ಮ ನಮಗೆ ಅತ್ಯಂತ ಆಪ್ತ, ನಿನ್ನ ಗೆಳೆಯ ದುರ್ಯೋಧನ. ನಿನ್ನ ಗೆಳೆಯ ತ್ರಿಗರ್ತನನ್ನ ನಿರಂತರವಾಗಿ ಹೊಡೆದು ಹೊಡೆದು ಹಣ್ಣು ಮಾಡಿದ್ದವ ಕೀಚಕ ಇದ್ದಲ್ಲ, ಅವನು ಸತ್ತೋಗಿದ್ದಾನೆ. ಆ ಕೀಚಕ ಯಾವುದೋ ಒಂದು ಹೆಣ್ಣಿಗಾಗಿ ಸತ್ತಿದ್ದಾನೆ. ಸಹತ ಪತಿತ ಶೇತೆ ಗಂಧರ್ವೈ ಋಷಿಭಾರತ. ಯಾವುದೋ ರಾತ್ರಿ ಯಾವುದೋ ಗಂಧರ್ವರು ಬಂದು ಕೊಂದಿದ್ದಾರೆ, ಸತ್ತೋಗಿದ್ದಾನೆ. ಸುದೇಶ್ನೆಯ ತಮ್ಮ ಯುದ್ಧಜ್ಞೋ ರಿಪುವೀರಜ್ಞ ಸಿಂಹತುಲ್ಯ ಪರಾಕ್ರಮ. ಯುದ್ಧ ಮಾಡಲಿಕ್ಕೆ ಚೆನ್ನಾಗಿ ಬರ್ತಾ ಇತ್ತು. ಕಣ್ಣಿನಲ್ಲಿಯೇ ಶತ್ರುಗಳ ಬಲ ದೌರ್ಬಲ್ಯಗಳನ್ನು ಲೆಕ್ಕ ಹಾಕ್ತಾ ಇದ್ದ ಅವನು. ನರನಾರಿ ಮನೋಹರಾದಿ ಧೀರೋ ವಾಗ್ಮೀರಣ ಪ್ರಿಯ. ಮನುಷ್ಯರನ್ನ, ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ಆಳ್ತಾ ಇದ್ದ ಪ್ರಚಂಡ ಪ್ರಜ್ಞಾವಂತ, ವಾಗ್ಮಿ, ಚೆನ್ನಾಗಿ ಮಾತನಾಡ್ತಾ ಇದ್ದ. ಪುಣ್ಯಕರ್ಮ ಅರ್ಥಕಾಮಾನ, ವಿರಾಟ ನಗರಕ್ಕೆ ಒಳ್ಳೆಯದು ಮಾಡ್ತಾ ಇದ್ದ. ಆದ್ದರಿಂದ ಪಾಂಡವರ ಅನ್ವೇಷಣೆಗೆ ನಾವು ಕಷ್ಟಪಟ್ಟಿದ್ದೇವೆ. ನಡುವೆ ಸಿಕ್ಕ ಪ್ರಯೋಜನ ಇದು. ಇನ್ನೂ ನಿನಗೆ ತೃಪ್ತಿ ಇಲ್ಲ ಅಂದರೆ ನಮ್ಮನ್ನು ನಮ್ಮ ಕೆಲಸದಿಂದ ರಿಲೀವ್ ಮಾಡಿ ಬೇರೊಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು ಮತ್ತೆ ಹುಡುಕಬಹುದು. ನಾವಂತೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ, ನೀನು ಹೇಳಿದ್ರೆ ಈ ಕೂಡಲೇ ರಾಜೀನಾಮೆ ಪತ್ರ ಕೊಡುತ್ತೇವೆ ಅಂದ್ರು. ತಥೋ ದುರ್ಯೋಧನೋ ರಾಜ ಶ್ರುತ್ವಾ ತೇಷಾಂ ವಚಸ್ತಥಾ. ಅವ್ರ ಮಾತನ್ನು ಕೇಳಿದ ದುರ್ಯೋಧನ. ಅವ್ರ ಮಾತನ್ನು ಕೇಳಿ ಒಳಗಡೆಯೇ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ನೋಡು, ಯಾವುದೇ ಒಂದು ಕೆಲಸ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗೋದಿಲ್ಲ. ಯಾವುದೇ ಒಂದು ಸಂಗತಿಯನ್ನ ಇದ್ದಕ್ಕಿದ್ದಾಗ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಪಾಂಡವರ ಈ ಸಮಾಚಾರವನ್ನು ಮುಚ್ಚಲಿಕ್ಕಾಗಲ್ಲ. ಅಲ್ಪಾವಶಿಷ್ಟ ಕಾಲಸ್ತು ಗತಭೂಯಿಷ್ಟ ಏವನಃ. ಅಲ್ಪಾವಶಿಷ್ಟ ಕಾಲ ಸ್ವಲ್ಪನೇ ಇದೆ, ಇನ್ನೊಂದು 13-14 ದಿವಸ ಇದೆ. ನೀವು ಬರೋದು ಬೇರೆ ತಡ ಮಾಡಿದ್ದೀರಾ, ಅದರಲ್ಲಿ ಏನು ಮಾಡಲಿಕ್ಕಾಗುತ್ತೆ?
ಅಪಿವರ್ಷಂಚ ಶೇಷಂ ಚೇತ್ ವ್ಯತೀರಿಹ ಪಾಂಡವಾ. ಇನ್ನೊಂದು ಸ್ವಲ್ಪ ಕಾಲ ಕಳೆದರೆ 1 ವರ್ಷ ಮುಗಿಯುತ್ತೆ. ದೇ ವಿಲ್ ಅಪಿಯರ್ ಟು ಅಸ್. ಖಂಡಿತ ನಮ್ಮ ಬಳಿಗೆ ಬರ್ತಾರವರು. ಕ್ಷರಂತ ಇವ ನಾಗೇಂದ್ರಾ ಸರ್ವೇ ಶಾಶಿ ವಿಶೋಪಮಾಹ. ಆದ್ದರಿಂದ ನೀವು ಪತ್ತೆ ಮಾಡಿದ್ದ ರೀತಿ ಸರಿಯಿಲ್ಲ ಅಂತ ನಾನು ಅಂದುಕೊಳ್ತೇನೆ. ತರ್ಕಯ ಸುಪ್ರಣೀತಯ. ಗೂಢಚಾರರಿಗೆ ಕಣ್ಣು ಮಾತ್ರ ಇರೋದಲ್ಲ, ತಲೆಯೂ ಇರಬೇಕು, ಹುಡುಕಬೇಕು, ಊಹಿಸಬೇಕು, ಲಾಜಿಕ್ ಅಪ್ಲೈ ಮಾಡಬೇಕು. ನೀವು ಅದನ್ನು ಮಾಡಿಲ್ಲ ಅಂತ ಅಂದುಕೊಳ್ಳುತ್ತೇನೆ. ಅಜ್ಞಾತ ಸಮಯೇ ಜ್ಞಾತಾ ಕೃಚ್ಛರ ರೂಪಧರ ಪುನಃ. ಸುಲಭವಾಗಿ ನಾವು ಮಾಡಬಹುದಾದ ಕೆಲಸ ಅವರನ್ನು ಪತ್ತೆ ಹಚ್ಚೋದು. ಅವರನ್ನ ಒಮ್ಮೆ ಪತ್ತೆ ಹಚ್ಚಿದ್ರೆ ಮತ್ತೆ 12 ವರ್ಷ ಕಾಡಿಗೆ ಹೋಗಬೇಕು, ಮತ್ತೆ 1 ವರ್ಷ ವನವಾಸ. ಆ 1 ವರ್ಷ ವನವಾಸದ ಒಳಗಡೆ ಅವರನ್ನು ಹುಡುಕಿದ್ರೆ ಮತ್ತೆ ಶುರು. ಆದ್ದರಿಂದ ನೀವು ಸರಿಯಾಗಿ ಕೆಲಸ ಮಾಡಬೇಕಿತ್ತು ಅಂದ ದುರ್ಯೋಧನ. ಆಗ ಕರ್ಣ ಹೇಳಿದ, ಶೀಘ್ರವೃತ್ತ ನರಾಯೋಗ್ಯಾ ನಿಪುಣಾಶ್ಚನ್ನಧಾರಿಣ. ಕರ್ಣ ಹೇಳಿದ, ಮತ್ತೆ ಇನ್ನೊಬ್ಬರು ನ್ಯೂ ಅಪಾಯಿಂಟ್ಮೆಂಟ್ ಆಗಲಿ, ಮತ್ತೆ ಹೋಗಲಿ, ಅವ್ರು ಹುಡುಕಲಿ. ಇವ್ರ ಕೈನಲ್ಲಿ ಆಗಲಿಲ್ಲ, ಬಿಟ್ಬಿಡಿ ಇವ್ರನ್ನ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಇವ್ರ ಕೈನಲ್ಲಿ ಇಷ್ಟೇ ಆಗ್ಬೋದು. ಇವ್ರನ್ನ ಡ್ಯೂಟಿಯಿಂದ ರಿಲೀವ್ ಮಾಡಿ ಹೊಸಬರನ್ನು ಅಪಾಯಿಂಟ್ ಮಾಡಿಕೊಳ್ಳಿ, ಹುಡುಕಿಸಿ. ಚರಂತು ದೇಶಾನ್ ವಿವಿಧ ಸ್ಫೀತಾನ್ ಜನಪದಾಕುಲಾನ್. ಮತ್ತೆ ಮತ್ತೆ ಹುಡುಕ್ರಿ. ಪರಿವಾಹೇಶು ತೀರ್ಥೇಶು ವಿವಿಧೇಶು ಆಕರೇಶು ಚ. ವ್ಯಾಪಾರ ಸ್ಥಳಗಳಲ್ಲಿ ಹುಡುಕಿದ್ದೀರಾ ನೀವು, ಮಾರ್ಕೆಟ್ಗಳಲ್ಲಿ ಹುಡುಕಲಿಲ್ಲ. ತೀರ್ಥಕ್ಷೇತ್ರಗಳಲ್ಲಿ ಹುಡುಕಿದ್ರ. ಪಾಂಡವರು ಬಹಳ ಧಾರ್ಮಿಕರು. ಧಾರ್ಮಿಕರಾದ ಪಾಂಡವರು ತೀರ್ಥಕ್ಷೇತ್ರದ ತಾನೇ ಇರ್ತಾರೆ. ಅಲ್ಲಿ ಹುಡುಕಿದಿರ ನೀವು? ಇಲ್ಲ. ಆಕರೇಶು ಚ. ಗಣಿಗಳಲ್ಲಿ ಹುಡುಕಬೇಕು. ಗೋಲ್ಡ್ ಮೈನು, ಬೇರೆ ಬೇರೆ ಮೈನ್ಸ್ಗಳಿರ್ತಾವಲ್ಲ, ಅಲ್ಲಿ ಹುಡುಕಬೇಕು. ಆಶ್ರಮೇಶು ಚರಮ್ಯೇಶು ಪರ್ವತೇಶು ವನೇಶು ಚ. ಪಾಂಡವರಲ್ಲಿ ಧರ್ಮರಾಜ ಮೊದಲಾದವರು ಯಾವಾಗಲೂ ತತ್ವ ವಿಚಾರವನ್ನು ಮಾಡ್ತಾ ಇರ್ತಾರೆ. ಆ ತತ್ವ ವಿಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿ ಆಶ್ರಮಗಳಲ್ಲಿ ಹುಡುಕಿದ್ರ. ಬಹಳ ಜನ ವಿದ್ಯಾರ್ಥಿಗಳು ಸೇರಿ ನಿರಂತರ ಶಾಸ್ತ್ರದ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಅಂತಹ ಗುರುಕುಲಗಳಲ್ಲಿ ಹುಡುಕಿದ್ರ. ಹುಡುಕಲಿಲ್ಲ ನೀವು. ಯಾಕೆ ಅಂದರೆ ಒಬ್ಬನನ್ನು ಹುಡುಕಬೇಕಾದ್ರೆ ಅವನ ಆಸಕ್ತಿ ಎಲ್ಲಿರುತ್ತೆ ಅನ್ನೋದನ್ನು ನೋಡಬೇಕು, ಅಲ್ಲಿ ಹೋಗಿ ಹುಡುಕಬೇಕು. ಅವನ ಆಸಕ್ತಿ ಏನು ಅಂತ ನಿಮಗೆ ತಿಳಿಲಿಲ್ಲ. ಯಾರೇ ಆಗಲಿ, ಒಬ್ಬ ಅಡಗಿಕೊಂಡ ಅಂದರೆ ಅವನು ಎಲ್ಲಿ ಹತ್ತಿರ ಇರಬಲ್ಲ ಅಂತ ನೋಡಬೇಕು. ನಿಮ್ಮನ್ನು ಅಡಗಿಕೊಳ್ಳಲಿಕ್ಕೆ ಬಿಟ್ಟರೆ ಎಲ್ಲ ಅನ್ಸ್ಕೊಂಡು ಹಾಕ್ತೀರಾ, ಅದನ್ನು ನೋಡಬೇಕು. ಅದರಿಂದಾಗಿ ಅಥಾಗ್ರಜಾನಂತರಜೋ ಭ್ರಾತೃ ಪ್ರಿಯ ಹಿತೇರತಃ. ಮತ್ತೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ. ಆಗ ದುಶ್ಯಾಸನ ಮಾತನಾಡಿದ, ಯದಾಹ ಕರ್ಣೋ ರಾಜೇಂದ್ರ ಸರ್ವಮೇತದವೇಕ್ಷತಾಂ. ಕರ್ಣ ಹೇಳಿದ್ದನ್ನು ಗಮನಿಸು ರಾಜನ್ ಅಂದ. ಏಕೆಂದರೆ ಆ ಪ್ಲ್ಯಾನ್ ದುಶ್ಯಾಸನನದ್ದೇ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ಪ್ಲ್ಯಾನ್ ಹೇಳಿಕೊಟ್ಟಿದ್ದೇ ದುಶ್ಯಾಸನ. ಅದರಿಂದಾಗಿ ಅವನು ಹೇಳ್ತಾನೆ, ಘ್ರಾಣೈ ಪಶ್ಯಂತಿ ಪಶವಃ ವೇದೈರೇವ ದ್ವಿಜೋತ್ತಮಾ. ಪಶುಗಳು ಮೂಗಿನ ಮೂಲಕ ತಿಳಿಯುತ್ತವೆ. ಪಶುಗಳು ಮೂಗಿನ ಮೂಲಕ ತಿಳಿತವೆ. ಕೆಲವೊಂದು ಪಶುಗಳು ಕಿವಿಯ ಮೂಲಕ ದಾರಿ ಗೊತ್ತಾಗ್ತವೆ. ಈ
ಕಪ್ಪಡ ಅಂತ ಕರೀತಾರೆ ನಮ್ಮ ಕಡೆ, ಬಾವಲಿ ಅಂತ ಹೇಳ್ತಾರೆ ಗೊತ್ತಾ. ಪಾಳು ಬಿದ್ದಿರುವ ಕಟ್ಟಡದಲ್ಲಿ ತಳಕೆಳಕಾಗಲೇ ತಾಕೊಂಡಿರುತ್ತೆ ಬ್ಯಾಟ್ಸ್. ಅವುಗಳು ಹಾರ್ತಾ ಇರುವಾಗ ಪರಸ್ಪರ ಹೀಗೆ ಹಾರ್ತಾ ಇರ್ತವೆ, ಒಂದಕ್ಕೊಂದು ತಾಗೋದೇ ಇಲ್ಲ, ಅವು ಡಿಕ್ಕಿ ಹೊಡೆಯೋದೇ ಇಲ್ಲ. ಆದರೆ ಅದಕ್ಕೆ ಕಿವಿಗೆ ಮೇಣ ಇಡಿ ಡಿಕ್ಕಿ ಹೊಡ್ಕೊಂಡು ಬೀಳ್ತವೆ. ಯಾಕೆಂದರೆ ಅವುಗಳು ಶಬ್ದದಿಂದ ನೋಡಿ ಹಾರೋದು. ಎಲ್ಲಿಂದ ಶಬ್ದ ಬರ್ತದೆ ಆ ಶಬ್ದವನ್ನು ನೋಡಿ ಹಾರೋದು. ಆ ರೀತಿ ಒಂದೊಂದಕ್ಕೊಂದೊಂದು ಸ್ಪೆಷಾಲಿಟಿ ಇರುತ್ತೆ. ಮೃಗಗಳು ಸಾಮಾನ್ಯವಾಗಿ ನೋಡುವುದು ಮೂಸುವುದರಿಂದ ಅದಕ್ಕೆ ಅವುಗಳ ದೇಹದ ಆಕಾರವೂ ಹಾಗೇ ಇರುತ್ತೆ, ಅಡ್ಡವಾಗಿ ಉದ್ದುದ್ದ ಇರುತ್ತೆ. ಅದರ ಮೂಗು ನೆಲಕ್ಕೆ ಹತ್ತಿರವಾಗಿ ಇರುತ್ತೆ. ಮನುಷ್ಯರಿಗೆ ಮೂಗು ಎಷ್ಟೆತ್ತರ ಇದೆ ನೆಲದಿಂದ, ಅದಕ್ಕೆ ಆ ವೈವಿಧ್ಯಗಳು ಗೊತ್ತಾಗೋದಿಲ್ಲ. ಅದರಿಂದಾಗಿ ಘ್ರಾಣೈ ಪಶ್ಯಂತಿ ಪಶವಃ, ಪಶುಗಳು ಮೂಗಿನಿಂದ ನೋಡುತ್ತವೆ. ಬ್ರಾಹ್ಮಣರು ವೇದಗಳ ಮೂಲಕ ಎಲ್ಲವನ್ನು ತಿಳಿಯುತ್ತಾರೆ. ಚಾರೈ ಪಶ್ಯಂತಿ ರಾಜಾನಃ, ರಾಜರು ಚಾರರ ಮೂಲಕ ನೋಡ್ತಾರೆ. ಚಕ್ಷುರ್ಭ್ಯಾಮಿತರೇ ಜನಾಃ, ಬೇರೆ ಕಾಮನ್ ಪೀಪಲ್ ಅಂತ ಯಾರನ್ನ ಹೇಳ್ತಾರೆ ಅವರೆಲ್ಲ ಎರಡು ಕಣ್ಣುಗಳಿಂದ ನೋಡುತ್ತಾರೆ. ಕಣ್ಣುಗಳಿಂದ ಕಾಣುವುದನ್ನು ನೋಡುವುದು ಸಾಮಾನ್ಯರು, ಆದರೆ ಬಹಳ ಪ್ರಜ್ಞಾವಂತರು ಬೇರೆ ಬೇರೆ ಕಡೆಯಿಂದ ನೋಡ್ತಾರೆ. ನೀವು ಕಾಡಿನಲ್ಲಿ ಓಡಾಡುವಾಗ ಈ ದಾರಿಯಲ್ಲಿ ಹುಲಿ ಹೋಗಿದೆ ಅಂತ ಹೇಳಿ ಆ ಕಾಡಿನವನಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವನು ನೋಡೋದು ರಸ್ತೆಯನ್ನಲ್ಲ, ಮರದ ಪಕ್ಕದ ಇರುವ ಉಗುರಿನ ಗುರುತುಗಳನ್ನು ನೋಡ್ತಾನೆ. ಇದು ಚಿರತೆಯ ಕಾರಿಡಾರ ಅಥವಾ ಕಾರಿಡಾರ್ ಆಫ್ ಟೈಗರ್ನ ಪಕ್ಕ ಗೊತ್ತಾಗುತ್ತೆ ಅವನಿಗೆ. ಈಗ ತಾನೇ ಒಂದು ಈ ಪ್ರಾಣಿ ಪಾಸಾಗಿದೆ ಅಂತ ಹೇಳ್ತಾನೆ. ಅದೆಲ್ಲ ಅವರ ಅವೇಕ್ಷಣೆ, ನಿರಂತರವಾದ ಪರ್ಯವೇಕ್ಷಣೆ. ಆ ರೀತಿ ಅದನ್ನೆಲ್ಲ ಗಮನಿಸಬೇಕು. ಮತ್ತೆ ಹುಡುಕ್ರಿ. ನಚತೆ ಶಾಂಗತಿರ್ವಾಸಃ ಪ್ರವೃತ್ತಿಶ್ಚೋಪಲಭ್ಯತೆ. ಆದರೆ ಇವರೇನು ಸಾಮಾನ್ಯದವರಲ್ಲ. ಈಗೇನು ಕಳಿಸಿದ್ದೇನೆ ಇವ್ರನ್ನ, ಇವರು ಅತ್ಯಂತ ಸ್ಕಿಲ್ಡ್, ಸ್ಪೆಷಲಿ ಒಳ್ಳೆ ಸ್ಪೆಷಲ್ ಸ್ಕಿಲ್ಸ್ ಎಲ್ಲ ಇದೆ ಇವರಿಗೆ. ಅದು ನನಗೂ ಗೊತ್ತು. ಅದನ್ನು ಪರೀಕ್ಷೆ ಮಾಡಿಯೇ ಇವ್ರನ್ನ ಗೂಢಚಾರ ವೃತ್ತಿಗೆ ಅಪಾಯಿಂಟ್ ಮಾಡಿಕೊಂಡಿದ್ದು. ಪ್ರಾಯ ನನಗನ್ಸತ್ತೆ ಯಾರೋ ರಾಕ್ಷಸರು ತಿಂದುಬಿಟ್ಟಿರಬೇಕು, ಯಾವುದೋ ಪ್ರಾಣಿಗಳು ಇವುಗಳನ್ನು ತಿಂದಿರಬೇಕು ಅಂತ ಅನಿಸುತ್ತೆ. ಇರಲಿ, ಮತ್ತೆ ದೇಶವನ್ನು ಆಳಿದ್ರು ಕೂಡ ಇಷ್ಟೇ ಇರುತ್ತೆ. ಇಷ್ಟು ನಾನು ಹೇಳಿರೋದು. ಇನ್ನು ಮುಂದೆ ನೀನು ಹೇಳಬೇಕು ಅಂತಂದರು. ಅದಕ್ಕೆ ಸಿಟ್ಟು ಬಂತು ದ್ರೋಣಾಚಾರ್ಯರಿಗೆ. ಏ ಅವಿವೇಕಿ, ಏನು ಹಾಗೆ ಮಾತಾಡ್ತಾ ಇದ್ದಿ? ಅಷ್ಟು ಕಳಪೆನ ಪಾಂಡವರು ಅಂದರೆ? ಸಿಂಹದ ಕೈನಲ್ಲಿ ಸಿಕ್ಕಿ ಸತ್ತೋಗೋದು, ಹುಲಿ ಕೈನಲ್ಲಿ ಸಿಕ್ಕಿ ಸತ್ತೋಗೋದು, ಆನೆಯ ಕಾಲಿಗೆ ಸಿಗೋದು. ನಿಮಗಿಂತ ಅವರು ಶೂರರು. ನಿಮಗೆ ಕಾಡಿನ ವಾಸದ ಅನುಭವ ಇನ್ನೂ ಇಲ್ಲ. ಅವರು ಹುಟ್ಟಿದ್ದೇ ಕಾಡಲ್ಲಿ. ಹುಟ್ಟಿ ಸುಮಾರು ಧರ್ಮರಾಜನಿಗೆ 16 ವರ್ಷ ಆಗುವಾಗ ಅವರು ಕಾಡಿಂದಲೇ ತಾನೇ ಬಂದಿದ್ದು. ಹಸ್ತಿನಪುರಕ್ಕೆ ಬಂದಾಗ ಧರ್ಮರಾಜನಿಗೆ 16 ವರ್ಷ, ಭೀಮಸೇನನಿಗೆ 15, ಅರ್ಜುನನಿಗೆ 14, ನಕುಲ ಸಹದೇವರಿಗೆ 13. ಕಾಡಿನ ಪ್ರತಿಯೊಂದು ಸಂಗತಿಗಳು ಗೊತ್ತಿರುತ್ತೆ. ಅವರು ತೀರಾ ವಿವೇಕದಿಂದ ಸತ್ತೋಗ್ತಾರ. 12 ವರ್ಷ ಇರ್ಬೇಕಾದ್ರೆ ಸಾಯಲಿರುವಂತೆ. ಸಿಂಹಗಳ ಮಧ್ಯೆ ಇದ್ರು, ಹುಲಿಗಳ ಮಧ್ಯೆ ಇದ್ರು, ಆನೆಗಳ ಮಧ್ಯದಲ್ಲಿದ್ದರು. ಅವಾಗ ಸಾಯಲಿಲ್ಲಂತೆ. ಈಗ ಸತ್ತೋಗ್ತಾರ. ಒಂದು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಒಂದು ಮಿತಿ ಬೇಡ ಒಬ್ಬರನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ. ನೀತಿ ಧರ್ಮಾರ್ಥ ತತ್ವಜ್ಞಾ ಪಿತೃವಚ್ಚನರಾದಿತ್ವಂ. ನೀತಿಯಿಂದ ಕೂಡಿದ್ದಾರೆ, ಧರ್ಮದಿಂದ ಕೂಡಿದ್ದಾರೆ. ಈ ತರಹದವರು ಅಲ್ಪಾಯುಗಳಾಗೋದಿಲ್ಲ. ಮತ್ತೆ ಸಾಯಬೇಕಾದರೂ ಚೆನ್ನಾಗಿ ಸಾಯ್ತಾರೆ. ಹೇಗೋ ಏನೂ ಇಲ್ಲದೆ ಸತ್ತೋಗ್ಬಿಡಲ್ಲ. ಕಿಮರ್ಥಂ ನೀತಿಮಾನ್ ಪ್ರಾಜ್ಞಃ
ನಿಶ್ರೇಯೋನ ಕರಿಷ್ಯತಿ. ಅದರಿಂದಾಗಿ ಇನ್ನೊಮ್ಮೆ ಪರೀಕ್ಷೆ ಮಾಡ್ರಿ. ಪಾಂಡವರ ಬಗೆಗೆ ಮಾತ್ರ ಹಗುರವಾಗಿ ಮಾತನಾಡಬೇಡಿ. ಸರ್ವೋಪಾಯೈರ್ಯತತ್ವಂ ತಸ್ಮಾತ್ ಯಜ್ಞಶ್ಚಕ್ರಿಯತಾಂ. ಇನ್ನೂ ಬೇಕಾದರೆ ಪರೀಕ್ಷೆ ಮಾಡಿ. ಆಗ ಭೀಷ್ಮಾಚಾರ್ಯರು ಹೇಳಿದರು, ಯುಧಿಷ್ಠಿರೋತಮಾಸಕ್ತಾಂ ಧರ್ಮಜ್ಞೆ ಧರ್ಮಸಂಹಿತಾಂ. ನೋಡಿ, ದ್ರೋಣಾಚಾರ್ಯರು ಹೇಳಿದ್ದು ಸರಿಯಾಗಿದೆ. ಎಲ್ಲ ಲಕ್ಷಣದಿಂದ ಸಂಪನ್ನರಾದವರು, ಒಳ್ಳೆಯ ನಡತೆಯಿಂದ ಕೂಡಿದವರು, ಹಿರಿಯರಿಗೆ ಗೌರವಿಸುವವರು, ಅವರು ಹಾಗೆ ಸಾಯೋದಿಲ್ಲ. ಆದರೆ ಪಾಂಡವರನ್ನು ಹುಡುಕಲಿಕ್ಕೆ ಒಂದು ಒಳ್ಳೆ ಸೂಚನೆ ಕೊಡುತ್ತೇನೆ. ಇಟ್ ಇಸ್ ಆನ್ ಇಂಡಿಕೇಶನ್. ನೀವು ಇದನ್ನು ಯೂಸ್ ಮಾಡಿ ಸುಲಭವಾಗಿ ಅವರನ್ನು ಪತ್ತೆ ಹಚ್ಚಬಹುದು. ತತ್ರ ಬುದ್ಧಿಂ ಪ್ರದಾಸ್ಯಾಮಿ ಪಾಂಡವಾನ್ವೇಷಣೆ ಬಹು. ಏನು? ಎಲ್ಲಿ ಪಾಂಡವರು ಇರ್ತಾರೋ ಅಲ್ಲಿ ಮಳೆ ಚೆನ್ನಾಗಾಗಿರುತ್ತೆ, ಬೆಳೆ ಚೆನ್ನಾಗಾಗುತ್ತೆ. ಧರ್ಮರಾಜ ಇದ್ದಲ್ಲಿ ನಾಸೂಯಕೋ ನವಾಗ್ದುಷ್ಟ. ಹೊಟ್ಟೆ ಕಿಚ್ಚು ಇರೋದಿಲ್ಲ, ಒರಟಾಗಿ ಮಾತನಾಡುವವನಿರೋದಿಲ್ಲ, ಭೋಗ ಸ್ವಲ್ಪ ಇರೋದಿಲ್ಲ, ದಾನಶೀಲನಾಗ್ತಾನೆ, ಕ್ಷಮಾಶೀಲನಾಗ್ತಾನೆ, ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆ ಬರುತ್ತೆ. ಧರ್ಮರಾಜ ಪಕ್ಕದಲ್ಲಿದ್ದರೆ ಸಾಕು. ಅವನು ಎಲ್ಲೋ ಇರೋದು ಬೇಡ, ಉಪದೇಶ ಮಾಡುವುದು ಬೇಡ. ಧರ್ಮರಾಜ ಪಕ್ಕದಲ್ಲಿದ್ದರೆ ಸಾಕು, ಗೊತ್ತಿಲ್ಲದೆ ಒಳ್ಳೆಯವನಾಗಿ ಹೋಗ್ತಾನೆ. ಅಂತಹ ಮಹಾನುಭಾವ ಧರ್ಮರಾಜ. ಪ್ರಿಯವಾಕ್ ಸತ್ಯವಾಕ್ ಶೂರ ಧರ್ಮಶೀಲೋ ಜಿತೇಂದ್ರಿಯ. ಒಳ್ಳೆಯ ಗುಣ ಅವನಿಗಿರೋದಲ್ಲ, ಅವನ ಜೊತೆಯಲ್ಲಿ ಇದ್ದರೆ, ಅವನು ಕಾಡಿದ್ದಾಗಿದ್ರೆ ಒಳ್ಳೆಯ ಗುಣ ಬಂದ್ಬಿಡುತ್ತೆ. ಅಂತಹ ಮಹಾನುಭಾವ ಯುಧಿಷ್ಠಿರ. ಬ್ರಹ್ಮಘೋಷಾಶ್ಚ ಭೂಯಾಂತಹ. ಪದೇ ಪದೇ ವೇದಘೋಷ ಆಗುತ್ತೆ, ಅಲ್ಲಿ ಶಬ್ದ ಚೆನ್ನಾಗಿರುತ್ತೆ, ಋತುಗಳು ಚೆನ್ನಾಗಿ ಸಾಗುತ್ತವೆ. ಬೇಸಿಗೆ ಕಾಲ ಆಗಲಿ, ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ ಒಳ್ಳೆಯದನ್ನೇ ಉಂಟು ಮಾಡುತ್ತವೆ. ಭೂಮಿಯಲ್ಲಿ ಚೆನ್ನಾಗಿ ಸಸ್ಯಗಳು ಬೆಳೆಯುತ್ತವೆ, ಜನರಿಗೆ ಯಾವುದೇ ರೋಗ ಇರೋದಿಲ್ಲ, ಧಾನ್ಯದಲ್ಲಿ ಬಲ ಇರುತ್ತೆ, ನೀರಿನಲ್ಲಿ ರಸ ಇರುತ್ತೆ, ಹಣ್ಣಿನಲ್ಲಿ ಘಮಘಮ ಅನ್ನುವ ಪರಿಮಳ ಇರುತ್ತೆ, ಎಲ್ಲರ ಮಾತು ಮಿದುವಾಗುತ್ತೆ, ಗಾಳಿ ಚೆನ್ನಾಗಿ ಬೀಸುತ್ತೆ, ಭಯ ಇರೋದಿಲ್ಲ. ಗೋವುಗಳಿಗೆ ಬಹಳ ಚೆನ್ನಾಗಿ ಹಾಲುಗಳನ್ನು ಕೊಡ್ತವೆ, ನೀರು ಪ್ರಸನ್ನವಾಗಿರ್ತವೆ, ಕೆರೆಯಲ್ಲಿ ಕೆಸರು ಇರುವುದಿಲ್ಲ, ತಿನ್ನುವ ಅನ್ನ ಶ್ರೇಷ್ಠವಾಗತ್ತೆ ಅದವನಿದ್ರೆ. ಸಂಪ್ರೀತಿಮಾಂಜನಸ್ತೋತ್ರ. ಏನೋ ಗೊತ್ತಿಲ್ಲ, ಏನೋ ಸಂತೋಷ ಯುಧಿಷ್ಠಿರ ಪಕ್ಕದಲ್ಲಿದ್ದರೆ. ಈ ರೀತಿ ಯಾರಿಗೆ ಯಾವ ದೇಶದಲ್ಲಿ ಇರುತ್ತೆ ಅಲ್ಲಿ ಹುಡುಕ್ರಿ. ಅದು ಬಿಟ್ಟು ಅವರ ಹೆಜ್ಜೆ ಗುರುತು ನೋಡೋದಾ, ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋದಾ, ಇದೆಲ್ಲ ಆಗತ್ತಾ? ಇದರಿಂದ ಪಾಂಡವರನ್ನು ಹುಡುಕಲಿಕ್ಕೆ ಆಗತ್ತಾ? ಧರ್ಮಾತ್ಮ ಸತು ದುರ್ಜ್ಞೇಯ ಸರ್ವಜ್ಞೈಶ್ಚ ದ್ವಿಜಾತಿಭಿ. ಧರ್ಮರಾಜ ತನ್ನನ್ನು ಮುಚ್ಚಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದರೆ ಧರ್ಮದಷ್ಟೇ ರಹಸ್ಯ. ಧರ್ಮವೂ ರಹಸ್ಯ, ಧರ್ಮರಾಜನೂ ರಹಸ್ಯ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತ ಒಂದು ಮಾತು ಮಹಾಭಾರತದಲ್ಲಿ ಬರುತ್ತೆ. ಧರ್ಮ ಇರೋದು ಪುಸ್ತಕಗಳಲ್ಲಿ ಅಲ್ಲ, ಧರ್ಮ ಇರೋದು ಹೃದಯದಲ್ಲಿ. ನಾವು ಅದಕ್ಕೆ ಟ್ಯೂನ್ ಆದರೆ, ಶಾಸ್ತ್ರಗ್ರಂಥಗಳಿಗೆ ಟ್ಯೂನ್ ಆದರೆ, ಧರ್ಮ ಅನ್ನೋದು ಒಳಗಡೆ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅದು ಹೊರಗಡೆ ಕಾಣುವಂಥದ್ದಲ್ಲ, ಅಷ್ಟು ಸೂಕ್ಷ್ಮ. ಅದರಿಂದ ಧರ್ಮರಾಜನೂ ಹಾಗೆ ಅವರು ಹುಡುಕಿ ಅಂದ.
ಕೃಪಾಚಾರ್ಯರು ಹೇಳಿದರು, ಭೀಷ್ಮರು ನನ್ನ ಗೆಳೆಯರು, ಅವರು ಸರಿಯಾಗಿ ಹೇಳಿದ್ದಾರೆ. ದ್ರೋಣಾಚಾರ್ಯರು ಅವರು ಸರಿಯಾಗಿ ಹೇಳಿದ್ದಾರೆ. ನಾನೊಂದು ಹೇಳ್ತೇನೆ ಕೇಳು. ನೀತಿರ್ ವಿಧೀಯತಾಂ ಚಾತ್ರ ಸಾಂಪ್ರತಮ್ಯಾ ಹಿತಾ ಭವೇತ್. ನೀತಿ ಹೇಳ್ತಾ ಇದ್ದೇನೆ ಕೇಳು. ನಾವಜ್ಞೇಯೋ ರಿಪುಸ್ತಾತ ಪ್ರಾಕೃತೋಪಿ ವಿಭೂಷತ. ಯಾವುದೇ ಕಾರಣಕ್ಕೂ ಶತ್ರುವನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರದು. ಒಬ್ಬ ಶತ್ರುವನ್ನು ಅಂಡರ್ ಎಸ್ಟಿಮೇಟ್ ಮಾಡೋದು ತಪ್ಪು, ಓವರ್ ಎಸ್ಟಿಮೇಟ್ ಮಾಡೋದು ತಪ್ಪು. ಅವನು ಇದ್ದದ್ದಕ್ಕಿಂತ ಜಾಸ್ತಿ ತಿಳ್ಕೊಳ್ಬಾರದು, ಇರೋದಕ್ಕಿಂತ ಕಡಿಮೆಯನ್ನು ತಿಳ್ಕೊಳ್ಬಾರದು. ಅವನನ್ನು ಅವನಾಗಿಯೇ ಗ್ರಹಿಸಬೇಕು. ನೋಡು, ಯಾವ ಯಾವ ರಾಷ್ಟ್ರದಲ್ಲಿ ಸೈನ್ಯದ ಗತಿ ಏನೇನಿದೆ ಅಂತ ಯೋಚನೆ ಮಾಡಬೇಕು. ಸೈನಿಕರ ಮೆಂಟಾಲಿಟಿ ಯಾವ ರೀತಿ ಬರ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಸೈನಿಕರ ಮೆಂಟಾಲಿಟಿ ಯಾವ ದೇಶದಲ್ಲಿ ಶಾಂತವಾಗಿದೆ, ಸ್ಥಿರವಾಗಿ ಇದೆ, ಆದರೆ ಅಗ್ರೆಸಿವ್ ಆಗಿಯೂ ಆಗಬಲ್ಲದು. ಈ ಮೆಂಟಾಲಿಟಿ ಯಾವ ಸೈನಿಕರಲ್ಲಿ ಬರುತ್ತೆ ಅಲ್ಲಿ ಪಾಂಡವರಿದ್ದಾರೆ ಅಂತ ಅರ್ಥ. ಯಾಕೆಂದರೆ ಪ್ರತಿಯೊಬ್ಬ ಒಂದು ದೇಶದ ಶಕ್ತಿ ಸೈನಿಕನ ಮಾನಸಿಕತೆಯ ಮೇಲೆಯೂ ಇರುತ್ತೆ. ಅದಕ್ಕೆ ನೀವು ಮಿಲಿಟರಿಯಲ್ಲಿ ಯಾವ ರೀತಿಯಾದ ಶಿಕ್ಷಣ ಕೊಡ್ತಾರೆ, ಮನಸ್ಸು ಶುದ್ಧ ಆಗಿರಲಿಕ್ಕೆ, ಮನಸ್ಸು ಶಕ್ತವಾಗಿರಲಿಕ್ಕೆ, ಅದನ್ನೆಲ್ಲ ನೋಡಬೇಕಾಗುತ್ತೆ. ಯಾವ ದೇಶದ ಸೈನಿಕರು ಫ್ರಸ್ಟ್ರೇಟೆಡ್ ಆಗಿರ್ತಾರೆ, ಯಾವ ದೇಶದ ಸೈನಿಕರ ಫೀಲ್ಡ್ ಕೆಪಾಸಿಟಿ ಏನು. ಅಮೇರಿಕೆಯನ್ನು ಸುಮ್ಮನೆ ದೊಡ್ಡಣ್ಣ ಅಂತಾರೆ, ಯಾವ ಯುದ್ಧದಲ್ಲಿ ಗೆದ್ದಿದ್ದಾರೆ ಹೇಳಿಬಿಡಿ ನೀವು. CGB ದೊಡ್ಡ ಗೂಢಚಾರ ಸಂಸ್ಥೆ ಅಂತಾರೆ, ಮಾಡಿದ್ದೇನು? ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಅಮೇರಿಕೆಯವರಾಗಲಿ, ಮೊಸಾದ್ ಆಗಲಿ, ಇರಾನ್ ಬೇಗ ವಶ ಆಗತ್ತೆ ಅಂತ ಅಂದ್ಕೊಂಡ್ರು. ಆಯ್ತಾ? ವೈಫಲ್ಯ ಅಲ್ವಾ ಅದು? ಆದ್ದರಿಂದ ಯುದ್ಧದಲ್ಲಿ ಗೆಲ್ಲೋದು ಆರ್ಟಿಲರೀಸಿಂದ ಅಲ್ಲ, ಆಯುಧಗಳಿಂದ ಅಲ್ಲ. ಸೈನಿಕರ ಫ್ರಸ್ಟ್ರೇಷನ್ನಿನ ಲೆವೆಲ್ ಯಾವ ರೀತಿ ಇದೆ, ಸೈನಿಕರ ಮೆಂಟಾಲಿಟಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಯುದ್ಧವನ್ನು ಗೆಲ್ಲೋದು ವಿನಃ ಇಷ್ಟು ಬಾಂಬ್ ಇದೆ, ಇಷ್ಟು ಇದಿದೆ, ಇಷ್ಟು ಆರ್ಟಿಲರೀಸ್ ಇದೆ, ಇಷ್ಟು ಕ್ಯಾಶುಯಾಲಿಟೀಸ್ ಇದೆ, ಅದರಿಂದ ಗೆಲ್ಲೋದಲ್ವೇ ಅಲ್ಲ. ಯಾವ ರಾಷ್ಟ್ರದಲ್ಲಿ ಸೈನಿಕರು ಚೆನ್ನಾಗಿದ್ದಾರೆ ಅಲ್ಲಿ ಪಾಂಡವರಿದ್ದಾರೆ ಅಂತ ಅರ್ಥ. ಪ್ರಹೃಷ್ಟಂ ಅಪ್ರಹೃಷ್ಟಂ ವಾ ತಥಾ ಸಂದದ್ಮಹೇ ಪರೈಃ ಸಾಮ್ನಾ ದಾನೇನ ಭೇದೇನ ದಂಡೇನ ಬಲಿಕರ್ಮಣ. ಯಾವ ರಾಜ್ಯದಲ್ಲಿ ಸೈನಿಕರಿಗೆ ಬೇಕಾದದ್ದು ಎಲ್ಲವೂ ಸಿಗ್ತಾ ಇದೆಯೋ ಆ ರಾಷ್ಟ್ರದ ಬಗ್ಗೆ ಗಮನ ಹರಿಸಿ. ಯಾವ ರಾಷ್ಟ್ರದಲ್ಲಿ ಇದ್ದಕ್ಕಿದ್ದಂತೆ ವೆಲ್ತ್ ರೇಟ್ ಜಾಸ್ತಿ ಆಗಿದೆಯೋ ಆ ದೇಶವನ್ನು ಗಮನಿಸಿ. ನಾವು ಒಂದನ್ನು ತಿಳಿದುಕೊಳ್ಳೋದು ಬಹಳ ಇರುತ್ತೆ. ನಾವು ಸುಮ್ಮನೆ ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ, ಇದು ಹೀಗಿದೆ, ಇದು ಹೀಗೆ ಅಂತ. ಬಹಳ ತಲೆ ಓಡಿಸ್ಬೇಕಾಗತ್ತೆ. ಈ ನಾವು ಹೇಳಿದ ಸೂಚಕಗಳೆಲ್ಲ ಎಲ್ಲಿ ಇರುತ್ತೆ ಅಲ್ಲಿ ಪಾಂಡವರಿದ್ದಾರೆ ಅಂತ ಅಂದುಕೊಳ್ಳಿ. ಇದನ್ನೆಲ್ಲ ದುರ್ಯೋಧನ ಕೇಳ್ತಾ ಇದ್ದ. ನಮಗೆ ಬೇಕಾದದ್ದು ಈ ಸಂಭಾಷಣೆಗಳು, ಗೊತ್ತಾಯ್ತಾ? ಸ್ಥೂಲವಾದ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ. ಧಾರಾವಾಹಿನಲ್ಲಿ ಇದು ಹೇಳ್ತಾರ, ನೀವು ಓದಿದ ಪುಸ್ತಕದಲ್ಲಿ ಇವೆಲ್ಲ ಇರುತ್ತಾ? ಮೂಲ ಇದ್ರಲ್ವೇನ್ರಿ ಇರೋದು. ಇದೆಲ್ಲ ನಿಮಗೆ ಏನಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಇದನ್ನು ನೀವು ಗ್ರಂಥದಲ್ಲಿಯೇ ಕೇಳಬೇಕು. ಇದನ್ನು ನೀವು ಎಲ್ಲಿಯೂ ಕೇಳಲಿಕ್ಕಾಗಲ್ಲ. ಈ ಶ್ಲೋಕಗಳನ್ನು ಅವರು ಹಾರತೆ ತಗೊಂಡೋಗ್ತಾರೆ, ಯಾಕೆಂದರೆ ಕಥೆ ಅಲ್ಲ.
ನಾವು ನಿಜವಾಗಿಯೂ ಹೇಳಬೇಕಾದದ್ದು ಈ ಥರದ ಅಂಶಗಳನ್ನು. ಅವರು ಹೇಗೆ ಯೋಚನೆ ಮಾಡ್ತಾ ಇದ್ದರು, ಅವರ ಮಾತು ಹೇಗಿತ್ತು, ಇವತ್ತಿಗೂ ಎಷ್ಟು ಪ್ರಸ್ತುತ, ಅದನ್ನೆಲ್ಲ ಹೇಳಬೇಕಲ್ವಾ. ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ ಬೇಕಷ್ಟು. ಒಳ್ಳೆ ವಿದ್ವಾಂಸರೇ, ಮಹನೀಯರೇ ಸಂಗ್ರಹ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಲ್ಲ. ಆರ್ ಕೃಷ್ಣಶಾಸ್ತ್ರಿಗಳಾಗಲಿ, ಭಾರತ ಪ್ರಕಾಶನ ಆಗಲಿ, ಕಲ್ಮದಾನಿ ಗುರುರಾಜರಾಯರಾಗಲಿ, ಗೂಳಿ ಕೃಷ್ಣಮೂರ್ತಿ ಆಚಾರ್ಯರಾಗಲಿ, ಎಲ್ಲರೂ ಮಹಾಭಾರತವನ್ನು ಬರೆದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಸೂಕ್ಷ್ಮ ನೋಟವನ್ನು ನೀವು ಗ್ರಂಥದಿಂದಲೇ ತಗೊಳ್ಬೇಕು, ಬೇರೆದರಿಂದ. ಅದರಿಂದ ಮಹಾಭಾರತ ಗೊತ್ತಾ, ಓ ಆಗಿದೆ ಅಂತ ಆ ಧೈರ್ಯ ಯಾವತ್ತೂ ಮಾಡಬೇಡಿ. ನಾವು ನಮ್ಮ ಪಂಡಿತರು ಬರ್ತಾರೆ, ಮಹಾಭಾರತ ಹೇಳ್ತಾ ಇದ್ದಾರೆ, ಓಹೋ ಶ್ಲೋಕ ಹೇಳಿ ಹೇಳ್ತಾ ಇದ್ದಾರ. ಆ ಶ್ಲೋಕದ ಜೊತೆಗೆ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋವನ್ನು ಕಂಪೇರ್ ಮಾಡ್ತಾ ಇದ್ದಾರಾ, ಅದನ್ನು ಕೇಳ್ರಿ, ಅದರ ಬಗ್ಗೆ ವಿಶ್ವಾಸ ಇಡ್ರಿ. ಅರ್ಥ ಆಯ್ತಲ್ಲ? ಮಹಾಭಾರತವನ್ನು ಓದೋದು ಅಂದರೆ ಹಾಗೆ. ಮತ್ತೆ ನಾನು ಹೇಳ್ತೇನೆ, ನೀವು ಬಲವಂತ ಮಾಡದಿದ್ದರೆ ನಮ್ಮ ವಿದ್ವಾಂಸರು ಮಹಾಭಾರತ ಓದಲ್ಲ. ನಮಗೆ ಶ್ಲೋಕ ಹೇಳಿ ಅಂದರೆ ಓದ್ತಾರೆ ಅವರು. ಯಾಕೆಂದ್ರೆ ಅವ್ರು ಓದೋದು ನಿಮಗಾಗಿ, ಅವ್ರಿಗಾಗಿ ಅದು. ಮಹಾಭಾರತ, ಭಾಗವತ, ರಾಮಾಯಣ ಇರೋದು ನಿಮ್ಮ ಉದ್ಧಾರಕ್ಕಾಗಿ ಅಂತ ಅವರು ಭ್ರಮಿಸೋದು, ಬೇರೆಯವ್ರ ಉದ್ಧಾರಕ್ಕಾಗಿ, ನಿಮ್ಮ ಉದ್ಧಾರಕ್ಕಾಗಿ ಅಂತ ಅವರೇನು ಅಂದ್ಕೊಳ್ಳೋದು. ಅದರಿಂದ ನೀವು ಜಾಗರೂಕ ಶ್ರೋತೃಗಳಾದರೆ ಅವರು ಜಾಗರೂಕರಾಗ್ತಾರೆ. ಇದು ದುರಂತ ವಾಸ್ತವಿಕವಾಗಿ, ಆದರೆ ಸತ್ಯ. ಅದರಿಂದ ದುರ್ಯೋಧನ ಇದನ್ನೆಲ್ಲ ಕೇಳ್ತಾನೆ. ಆಗ ಅವನು ಹೇಳುತ್ತಾನೆ ಏನಂತ, ಶ್ರುತಂ ಹೇತನ್ಮಯಾ ಪೂರ್ವಂ ಕಥಾಸು ಜನ ಸಂಸದೀ. ಜನರೆಲ್ಲ ಮಾತನಾಡಿಕೊಳ್ತಾ ಇರಬೇಕಾದ್ರೆ ನಾನು ಕೇಳಿದ ಮಾತು ಇದು. ವೀರಾಣಾಂ ಶಾಸ್ತ್ರ ವಿದುಷಾಂ ಪ್ರಾಜ್ಞಾನಾಂ ಮತಿ ನಿಶ್ಚಯೇ ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರ ರಾಕ್ಷಸೇ ಚತ್ವಾರಸ್ತು ನರವ್ಯಾಘ್ರಾಃ ಬಲೇ ಶಕ್ರೋಪಮಾ ಭುವಿ. ಸತ್ವ ಅಂದರೆ ಮಾನಸಿಕ ಸ್ಟ್ರೆಂತ್ ಆಫ್ ಮೈಂಡ್ ಏನಿದೆ ಅದನ್ನು ಸತ್ವ ಅಂತ ಕರೀತಾರೆ. ಇಲ್ಲಿ ಚೆನ್ನಾಗಿದ್ದರೆ ಸಾಲದು, ತೋಳ್ಬಲವೂ ಬೇಕು. ಬಾಹುಬಲೇ ಚೈವ ಪ್ರಾಣೇ ಶಾರೀರ ಸಂಭವೇ. ಯುದ್ಧದಲ್ಲಿ ಬಹಳ ಬೇಕಾದದ್ದು ಒಂದು ಟೆಂಪರ್ಮೆಂಟು, ಇನ್ನೊಂದು ಒಂದೇ ರೀತಿಯಾದ ವೇಗ ಇರಬೇಕು, ಕೂಡಲೇ ಯೋಚನೆ ಮಾಡಬೇಕು. ಯುದ್ಧದಲ್ಲಿ ಅದು ಬಹಳ ಮುಖ್ಯ. ಈಗ ಅದೆಲ್ಲವನ್ನು ನೋಡಿಕೊಂಡಾಗ ಯುದ್ಧಶಾಸ್ತ್ರದಲ್ಲಿ ಯಾರು ಪ್ರಬಲರು, ಸ್ಟ್ರಾಟಜಿ ಮಾಡುವುದರಲ್ಲಿ ಕೂಡಲೇ ಸ್ಟ್ರಾಟಜಿಯನ್ನು ಬದಲಾಯಿಸುವವರು, ಎಂತಹ ಸಂದರ್ಭದಲ್ಲಿಯೂ ತಲೆ ಓಡಿಸುವವರು, ಎಂತಹ ಸಂದರ್ಭದಲ್ಲಿಯೂ ಟೆನ್ಷನ್ಗೆ ಒಳಗಾಗದವರು, ಕೂಡಲೇ ಉಪಾಯವನ್ನು ಯೋಚನೆ ಮಾಡಬಲ್ಲವರು ಯಾರು ಅಂತ ನೋಡಿದರೆ 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ರು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಮೊದಲು ಭೀಮ, ಆಮೇಲೆ ಬಲರಾಮ, ಆಮೇಲೆ ಶಲ್ಯ, 4ನೇವನು ಕೀಚಕ. ದುರ್ಯೋಧನನ ಮಾತಿದೆ. ಯಾಕೆ ಅಂದರೆ ಜರಾಸಂಧ ಈಗ ಇಲ್ಲ, ಅವನು ಸತ್ತು 13-14 ವರ್ಷಗಳೇ ಆಗಿವೆ. 14-15 ವರ್ಷ ಆಗೋಗಿದೆ ಜರಾಸಂಧ ಸತ್ತು. ಜರಾಸಂಧನ ಪಟಾಲಂ ಯಾವುದೂ ಇಲ್ಲ, ಸಾಲ್ವ ಇಲ್ಲ, ಮೊನ್ನೆ ಸತ್ತಿದ್ದಾನೆ. ಏಕಲವ್ಯ ಇಲ್ಲ, ಅವನು ಕೂಡ ಕೃಷ್ಣನ 69ನೇ ವಯಸ್ಸಿನಲ್ಲಿ ಸತ್ತಿದ್ದಾನೆ. ಸಾಲ್ವ ಇಲ್ಲ,
ಪೌಂಡ್ರಕ ಇಲ್ಲ, ಶೃಗಾಲ ವಾಸುದೇವ ಇಲ್ಲ, ಯಾರೂ ಇಲ್ಲ. ಉಳಿದವರು ಯಾರು? ಈ 4 ಜನ ನನ್ನನ್ನು ಬಿಟ್ಟು. ಯಾಕೆಂದ್ರೆ ಅವನಂತೂ ಹೋಗಿಲ್ಲ. ಹಾಗಾದರೆ ಕೀಚಕ 4ನೇವನು. ಕೀಚಕನನ್ನು ಕೊಲ್ಲಬಲ್ಲವರು 3 ಜನ. ಬಲರಾಮ ದ್ವಾರಕೆಯಲ್ಲಿದ್ದಾನೆ, ಅವನು ಅಲ್ಲಿಗೆ ಬರ್ತಾನೆ. ಶಲ್ಯ ಅವನ ರಾಜ್ಯದಲ್ಲಿದ್ದಾನೆ, ಪಾಕಿಸ್ತಾನದ ಪಂಜಾಬ್, ಸಿಯಾಲ್ಕೋಟ್ ಅಂತ ಇದೆಯಲ್ಲ, ಆ ಶಲ್ಯನನ್ನು ಅವರು ಸಿಯಾಲ್ಕೋಟ್ ಅಂತ, ಸಿಯಾಲ್ ಅಂತ ಶಲ್ಯ, ಅವರು ಪಾಕಿಸ್ತಾನದ ಪಂಜಾಬಿನವರು ಮತ್ತು ಇಂಡಿಯನ್ ಪಂಜಾಬಿನವರು. ಅವರು ಆರಂಭದಲ್ಲಿ ಒತ್ತಕ್ಷರ ಇದ್ದರೆ ಎಳೆದು ಹೇಳ್ತಾರೆ. ಇಂಗ್ಲೀಷಿನ ಸ್ಟಾರು ಅವರು ಸಟಾರ್ ಅಂತಾರೆ ಪಂಜಾಬಿಗಳು, ಕೇಳಿರ್ಬೋದು. ಸಟಾರ್, ಸತ್ರಿ. ಸ್ಮರಣವನ್ನು ಸಿಮ್ರನ್ ಅಂತಾರೆ ಅವರು. ಆ ಹುಡುಗಿಯ ಹೆಸರು ಸಿಮ್ರನ್ ಅಂತ ಇರುತ್ತೆ. ಸಿಮ್ರನ್ ಅಂತ ಇಟ್ಕೊಳ್ತಾರಲ್ಲ, ಏನೋ ಆ ಹುಡುಗಿಯ ಹೆಸರು ಸ್ಮರಣ ಅಂತ ಅವ್ರು ಹೇಳೋದು, ಯಾಳದು ಹೇಳ್ತಾರೆ. ಸಿಮ್ರನ್ ಕೌರ್ ಅಂತೆಲ್ಲ ಇಟ್ಕೊಳ್ತಾರೆ. ಅದಕ್ಕೆ ನೀವು ಆದಿ ಹ್ರಸ್ವ ಇರಲ್ಲ, ಆದಿ ಸಂಧಿ ಪದ ಇರಲ್ಲ, ಅಲ್ಲಿ ಸಂಹಿತಾ ಪದ ಇರಲ್ಲ, ಒತ್ತಕ್ಷರಗಳು ಆರಂಭದಲ್ಲಿ ಇರಲ್ಲ. ನಮ್ಮಲ್ಲಿ ಇವಾಗ ಪ್ರತೋಷ ಅಂತೇವೆ, ಅವರು ಪರತೋಷ್ ಅಂತಾರೆ. ಅವ್ರ ಕೈನಲ್ಲಿ ಪ್ರಮೋದ ಹೇಳಿಸ್ಬಿಡಿ, ಪ್ರಮೋದ ಅಲ್ಲಿ ಬರಲ್ಲ ಅವ್ರಿಗೆ, ಪ್ರಮೋದ್ ಅಂತಾರೆ ಅವರು. ಹಾಗೆ ಆ ಶಲ್ಯ ಆ ಪಾಕಿಸ್ತಾನದ ಪಂಜಾಬಿನವ, ಮದ್ರಾ ಅಂತ ಕರೀತಾ ಇದ್ರು ಆವಾಗ. ಆ ಮದ್ರಕ್ಕೂ ಮದ್ರಾಸಿಗೂ ಯಾವ ಸಂಬಂಧ ಇಲ್ಲ, ಅದು ಆ ಮದ್ರ. ಅವರು ಅವನಲ್ಲಿದ್ದಾನೆ, ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸತ್ತವ ಕೀಚಕ ಅವನೇ ಕೊಂದುಕೊಳ್ಳಲ್ಲ. ಹಾಗಾದರೆ ಉಳಿದವರು ಯಾರು? ಭೀಮಸೇನ. ಆದ್ದರಿಂದ ಡೇಟಾ ಏನಿದೆ ಆ ಡೇಟಾದಿಂದ ನಾಲೆಜನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಡೇಟಾ ಈಸ್ ನಾಟ್ ನಾಲೆಜ್ ಇಟ್ ಸೆಲ್ಫ್. ಡೇಟಾನೇ ನಾಲೆಜಾ? ಡೇಟಾದಿಂದ ನಾಲೆಜನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ನಮ್ಮಲ್ಲಿ ಹೇಗೆ ಅಂದರೆ, ಗೂಗಲ್ ಇದೆ, ಯಾರನ್ನ ಯಾವುದೂ ಕೇಳೋದು ಬೇಕಿಲ್ಲ. ಎವ್ರಿಥಿಂಗ್ ಈಸ್ ಟಿಪ್ಸ್ ಆಫ್ ಅವರ್ ಫಿಂಗರ್. ಎಲ್ಲ ನಮ್ಮ ಕೈಯಲ್ಲಿದೆ, ಈಗ ಹೊಡೆದ್ರೆ ಟಕ್ಕ ಗೊತ್ತಾಗ್ಬಿಡುತ್ತೆ ಅಂತ. ಇಂತಹ ಭ್ರಮೆ. ಹಲವಾರು ಕಡೆಯಿಂದ ಮಾಹಿತಿಯನ್ನು, ಡೇಟಾವನ್ನು ಕಲೆ ಹಾಕಿ ಒಂದು ಜ್ಞಾನವನ್ನು ತೆಗಿಬೇಕು. ಇವತ್ತಿಗೂ ಅವತ್ತಿಗೂ ಅದೇ ಇರೋದು. ಅದನ್ನು ಅವನು ಮಾಡಿದ ದುರ್ಯೋಧನ. ಅದರಿಂದಾಗಿ ಗೂಗಲ್ ಬಂದಿದೆ, ನಾವು ಸರ್ವಜ್ಞರು ಅಂದ್ಕೊಂಡ್ಬಿಡೋದೆ. AI ಬಂದಿದೆ, ನಾವು ಸರ್ವಜ್ಞರು. ಏನೂ ಇಲ್ಲ. ನಾವು ಮತ್ತು ರಿಸರ್ಚ್ ಮಾಡಲೇಬೇಕು. ರಿಸರ್ಚ್ ಮಾಡದೇ ಆಗೋದಿಲ್ಲ. ಅದರಿಂದ ತೇನಾಹಂ ಅವಗಚ್ಛಾಮಿ ಪ್ರತ್ಯಯೇನ ವೃಕೋದರಂ. ನನಗೆ ಗೊತ್ತು, ಖಂಡಿತವಾಗಿ ಅದು ಭೀಮನೇ. ಶಂಕೆ ಕೃಷ್ಣ ನಿಮಿತ್ತಂ ಚ ಭೀಮಸೇನೇನ ಕೀಚಕಃ ಸೈರಂಧ್ರೀಂ ದ್ರೌಪದೀಂ ಮನ್ಯೇ ನಾತ್ರ ಕಾರ್ಯ ವಿಚಾರಣ. ಅವಳು ಯಾರೋ ಬ್ಯೂಟಿಷಿಯನ್ನು, ಅವಳು ಹಿಂದೆ ಹೋಗಿ ಸತ್ತ ಅಂತ ಕೀಚಕ ಅಂತ ಹೇಳ್ತಾರಲ್ಲ, ಅವಳು ಬೇರೆ ಯಾರೂ ಅಲ್ಲ, ದ್ರೌಪದಿ. ಅವಳನ್ನು ಕೊಂದವ, ಅವಳನ್ನು ಹಿಂಬಾಲಿಸಿಕೊಂಡು ಕೀಚಕನನ್ನು ಕೊಂದವ ಬೇರೆ ಯಾರೋ ಗಂಧರ್ವ ಅಂತಾರಲ್ಲ, ಹೈಲಿ ಇಂಪಾಸಿಬಲ್. ಅವನು ಭೀಮಸೇನನೇ, ಬೇರೆ ದಾರಿಯೇ ಇಲ್ಲ. ಗಾಂಧರ್ವ ವ್ಯಪದೇಶೇನ ಹತೋ ನಿಶಿ ಮಹಾಬಲ. ಗಂಧರ್ವ ಅಂತ ಅಂದ್ಕೊಂಡು ಅವನೇ ಕೊಂದಿರ್ತಾನೆ. ಇಲ್ಲ ಅಂತಂದರೆ ಶಸ್ತ್ರಂ ವಿನಾ ಬಾಹುವೀರ್ಯಾತ್. ಅವನ ಕೈನಲ್ಲಿ ಯಾವುದೇ ಅಸ್ತ್ರಗಳಿರಲಿಲ್ಲ ಅಂತ. ಯಾಕೆಂದರೆ ಅಸ್ತ್ರದಿಂದ ಹೊಡೆದ್ರೆ ಸತ್ತೋಗ್ತಾನೆ, ದೇಹ ಹಾಗೆ ಇರುತ್ತೆ. ನಾನು ಕೇಳಿದ್ದರ ಪ್ರಕಾರ, ಅಂದರೆ ಬೇರೆ ಮಾಹಿತಿ ಬಂದಿದೆ, ಇವರೆಲ್ಲ ಸುಮ್ಮನೆ ಬಂದಿದ್ದಾರೆ. ಬೇರೆ ಮಾಹಿತಿ ಬಂದಿದೆ ಅವನಿಗೆ. ಏನು? ಕೈಯಿಂದಲೇ ಗುದ್ದಿ ಪುಡಿ
ಪುಡಿ ಆಗೋಗಿದೆ ಅಂತ. ಅದು ಖಂಡಿತ ಭೀಮಸೇನನಿಗಲ್ಲದೆ ಬೇರೆಯವರಿಗೆ ಆ ಬಾಹುಬಲ ಇರೋದಿಲ್ಲ. ಶಸ್ತ್ರಂ ವಿನಾ ಬಾಹುವೀರ್ಯಾತ್ ತಥಾ ಸರ್ವಾಂಗ ಚೂರ್ಣನೆ ಮರ್ದಿತುಂ ವಾ ತಥಾ ಶೀಘ್ರಂ ಚರ್ಮ ಮಾಂಸಾಸ್ಥಿ ಚೂರ್ಣಿತಂ. ಯಾವುದೇ ಕಾರಣಕ್ಕೂ ಕೇವಲ ಕೈಗಳಿಂದ ಗುದ್ದಿ ಗುದ್ದಿ ಅಂಗಾಂಗಗಳನ್ನು ಪುಡಿ ಮಾಡಲಿಕ್ಕೆ ಬೇರೆಯವ್ರ ಕೈನಲ್ಲಿ ಸಾಧ್ಯನಾ? ನನಗೆ ಗೊತ್ತು ಭೀಮನ ಬಲ, ಅದು ಭೀಮನೇ, ಬೇರೆಯವರಲ್ಲ. ಪಿತಾಮಹೇನ ಯೇ ಚೋಕ್ತಾ ದೇಶಸ್ಯ ಚ ಜನಸ್ಯ ಚ. ಆಮೇಲೆ ಅಜ್ಜ ಭೀಷ್ಮಾಚಾರ್ಯರು ಹೇಳಿದರು ಏನಂತ, ಯುಧಿಷ್ಠಿರ ಇದ್ರೆ ಆ ದೇಶ ಯಾವ ರೀತಿ ಬದಲಾಗತ್ತೆ ಅಂತ. ಆ ಬದಲಾವಣೆಯನ್ನು ನಾವು ವಿರಾಟನಲ್ಲಿ ಕಂಡಿದ್ದೇನೆ. ಎಲ್ಲರೂ ಅಲ್ಲಿಯೇ ಇದ್ದಾರೆ. ಯಾಕೆಂದರೆ ಹಸುಗಳು ಚೆನ್ನಾಗಿ ಬೆಳೆದಿವೆ, ಹಾಲಿನ ಉತ್ಪಾದನೆ ಅಲ್ಲಿ ಜಾಸ್ತಿಯಾಗಿದೆ. ಒಂದು ನಗರವನ್ನು ನೀವು ಅಳೆಯಬೇಕಾದದ್ದು ಸುಮ್ಮನೆ ಹಿಂಗೆ ಪಾಸಾಗ್ತಾ ಇರಬೇಕಾದ್ರೆ ಆ ನಗರದ ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ನೀವು ಸುಮ್ಮನೆ ಬೆಂಗಳೂರಿಗೆ ಬಂದರೆ ಒಂದು ಇಷ್ಟುದ್ದದ ಬೀದಿಯಲ್ಲಿ 4 ಮೆಡಿಕಲ್ ಸೆಂಟರ್ ಇರುತ್ತೆ, ಮೆಡಿಕಲ್ ಅಂಗಡಿಗಳಿರುತ್ತೆ ಅಂದರೆ ನೋಡಿ ನೀವು ಯಾವ ರೀತಿ ಅವರ ಜೀವನ ಶೈಲಿ ಅನ್ನೋದು ಗೊತ್ತಾಗುತ್ತೆ. ನೀವು ಯಾವುದೇ ಬಡಾವಣೆಯಲ್ಲಿ ಹೋಗಬೇಕಾದ್ರೆ ಇಷ್ಟು ಹೋಟೆಲ್ ಇದೆ ಅಂತಂದರೆ ಅಲ್ಲಿಯ ಜನರ ಮೆಂಟಾಲಿಟಿ ಏನು ಅಂತ ನೋಡಿ. ಹಾಗೆ ಒಂದನ್ನು ನೀವು ಒಂದು ನೋಡಿದಾಗ ಅದರ ಹಿಂದೆ 10 ಊಹೆಗೆ ಬಂದ್ಬಿಡ್ಬೇಕು. ಅಷ್ಟೊಂದು ಕೋರ್ಸ್ಗಳಿದೆ, ಅಷ್ಟೊಂದು ಟ್ಯೂಷನ್ಗಳಿದೆ. ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಒಂದು ಚಿತ್ರಣ, ಈ ನಗರದ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದರಿಂದ ಒಂದು ನಗರವನ್ನು ಡಿಫೈನ್ ಮಾಡುವಾಗ ಅಥವಾ ಯಾವುದೇ ಒಂದು ಸೂಕ್ಷ್ಮ ನೀವು ಒಂದು ಸರ್ತಿ ಊರಲ್ಲಿ ಪಾಸ್ ಆದರೆ, ಮೈನ್ ರೋಡಿಂದ ಪಾಸ್ ಆದರೆ ಗೊತ್ತಾಗ್ಬಿಡ್ಬೇಕು, ಓ ಇದು ಈ ನಗರ ಹೀಗಿದೆ ಅಂತ. ಹೀಗೆ ಡಿಕೋಡ್ ಮಾಡೋ ರೀತಿ ಅವರು ಆ ರೀತಿ ಡಿಕೋಡ್ ಮಾಡಿದ. ಅವನು ದುರ್ಯೋಧನ ನೋಡಿದ, ಅವನು ಹಾಗೆ ಡಿಕೋಡ್ ಮಾಡಿ ಹಾಲುಗಳು ಜಾಸ್ತಿ ಆಗಿದೆ ಅಂತ ಕೇಳಿದೆ. ಅಂದರೆ ಉತ್ಪನ್ನ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಕುದುರೆಗಳ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಸೈನಿಕರು ಬಹಳ ಸಂತೋಷದಿಂದ ಇದ್ದಾರೆ, ಎಲ್ಲರಿಗೂ ಸಂತೋಷ ಇದೆ, ಫ್ರಸ್ಟ್ರೇಷನ್ ಇಲ್ಲ ಸೈನಿಕರಿಗೆ. ಅಂದರೆ ಚೆನ್ನಾಗಿ ಸಂಬಳ ಸಿಗ್ತಾ ಇದೆ, ಸಿಗಬೇಕಾದ ಸನ್ಮಾನಗಳೆಲ್ಲ ಸಿಗ್ತಾ ಇದೆ. ಏನರ್ಥ ಇದಕ್ಕೆ? ನೀವು ಹೇಳಿದ ರೀತಿಯಿಂದ ನೋಡಿದ್ರೆ ಪಾಂಡವರು ಅಲ್ಲಿದ್ದಾರೆ ಅಂತ. ಅಪೂರ್ಣೇ ತಮಯೇ ಚಾಪಿ. ಅದರಿಂದಾಗಿ ನಾವು ವಿರಾಟ ನಗರಕ್ಕೆ ದಾಳಿ ಮಾಡೋಣ ಅಂತ. ಇದು ಬುದ್ಧಿವಂತಿಕೆ ಅಂದರೆ. ಈ ಸೂಕ್ಷ್ಮ ಅಂಶಗಳನ್ನೆಲ್ಲ ಬಿಟ್ಟರೆ ಮಹಾಭಾರತ ಏನು ಗೊತ್ತಾಗುತ್ತೆ ನಮಗೆ? ಅವ್ರು ಡಿಕೋಡ್ ಮಾಡುವ ರೀತಿ ನೋಡಿ, ಆ ಮಾಹಿತಿಯಿಂದ ಜ್ಞಾನವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತಿಳ್ಕೊಳ್ಳೋ ಶೈಲಿ ನೋಡಿ ನೀವು. ಕಥಂ ಸುಯೋಧನಂ ಗಚ್ಚೇತ್ ಯುಧಿಷ್ಠಿರ ಭೃತಪುರ. ಆಮೇಲೆ ಅಕಸ್ಮಾತ್ ಅಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಪಾಂಡವರು ಅಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ವಿರಾಟನನ್ನು ನಾವು ಸುಲಭವಾಗಿ ಸೋಲಿಸ್ತೇವೆ. ಕೀಚಕ ಇದ್ದಿದ್ರೆ ಕಷ್ಟ ಇತ್ತು, ಕೀಚಕ ಇಲ್ಲ, ನಮ್ಮ ವಶ ಆಗ್ತಾನೆ. ಅವನಿಗೆ ಷರತ್ತು ಹಾಕೋದು, ಮುಂದಿನ ಯುದ್ಧದಲ್ಲಿ ಮಹಾಸಂಗ್ರಾಮದಲ್ಲಿ ನೀನು ನಮಗೆ ಸಹಾಯಕನಾಗಿರಬೇಕು ಅಂದ್ರೆ ಆಯಿತು. ಅಷ್ಟು ಸೈನ್ಯ ಸುಲಭವಾಗಿ ಸಿಗತ್ತೆ. ಎಲ್ಲ ನೋಡಿ, ರಾಜಕೀಯ ಲೆಕ್ಕಾಚಾರಗಳೆಲ್ಲ ಹೇಗಿರುತ್ತೆ ಅಂತ ಅವನ ಸ್ಟ್ರಾಟಜಿ ನೋಡಿ. ಸುಶರ್ಮ ಆಗ ತ್ರಿಗರ್ತ ದೇಶದ ರಾಜ ಸುಶರ್ಮ ಅಲ್ಲೇ ಇದ್ದ. ಅವನು ಪ್ರತಿ ಸರ್ತಿ ಒದಿಸ್ಕೋತಾ ಇದ್ದ.
ಕೀಚಕನಿಂದ. ಕೀಚಕನಿಗೂ ಸುಶರ್ಮನಿಗೂ ಆಗ್ತಾನೇ ಇರಲಿಲ್ಲ. ಯಾಕೆಂದರೆ ಮತ್ಸ್ಯ ದೇಶದ ಪಕ್ಕದಲ್ಲಿಯೇ ತ್ರಿಗರ್ತ ಇದ್ದದ್ದು. ಈ ತ್ರಿಗರ್ತ ಅವನ ಒಂದು ಸೈನಿಕರೇ ಸೂಯಿಸೈಡ್ ಬಾಂಬರ್ಸ್ ಆಗಿತ್ತು. ಮಹಾಭಾರತದ ಯುದ್ಧದಲ್ಲಿ ಅಂದರೆ ಸಂಶಪ್ತಕರು ಅಂತಾರಲ್ಲ, ಸಂಶಪ್ತಕರು ಅಂತ ಒಂದು ಶಬ್ದ ಕೇಳಿರ್ತೀರ ನೀವು. ಅರ್ಜುನನನ್ನು ಕೊಲ್ಲಲಿಕ್ಕೆಂದೇ ಸೀಮಿತ. ನಾವು ಸತ್ತೇವು, ಅರ್ಜುನನನ್ನು ಸಾಯಿಸದೆ ಬಿಡೆವು. ಆ ಸಂಶಪ್ತಕರು ಎಡ್ಕೊಂಡು ಹೋಗಿದ್ದಕ್ಕೆ ಇಲ್ಲಿ ಅಭಿಮನ್ಯು ಸತ್ತಿದ್ದು. ಸಂಶಪ್ತಕರು ಅಂದರೆ ಯಾರು? ಆಣೆ ಹಾಕಿ ಯುದ್ಧ ಮಾಡಿದವರು ಅಂತ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಸೂಯಿಸೈಡ್ ಬಾಂಬರ್ಸ್. ಆತ್ಮಹತ್ಯೆ ಮಾಡಿಕೊಂಡಾದರೂ ಪರವಾಗಿಲ್ಲ, ನಿನ್ನನ್ನು ಬಿಡಲ್ಲ. ಸಾಯೋ ತನಕ ನಿನ್ನ ಕೈನಲ್ಲೇ ಸಾಯ್ತೇವೆ, ಒಂದೋ ನಿನ್ನನ್ನು ಸಾಯಿಸ್ತೇವೆ, ಎರಡರಲ್ಲಿ ಯಾವುದಾದ್ರು ಒಂದು. ಆ ಸಂಶಪ್ತಕರು ಎಲ್ಲಿಂದ ಬಂದಿದ್ದು ಅಂದರೆ ಈ ತ್ರಿಗರ್ತ ದೇಶದಿಂದಲೇ ಬಂದದ್ದು. ರಷ್ಯಾ ದೇಶ ಭಾಗವಹಿಸಿತ್ತು ಅವತ್ತು, ಋಷಿಕ ದೇಶ ಅಂತ ಕರೀತಾ ಇದ್ರು ಅದನ್ನು. ಚೀನಾದವರು ಇದ್ದರು ಮಹಾಭಾರತ ಯುದ್ಧದಲ್ಲಿ. 6 ತಲೆಮಾರುಗಳನ್ನು ಗುಡಿಸಿ ಗುಂಡಾಂತರ ಮಾಡಿದ ಯುದ್ಧ ಅದು. ನಿಮಗೆ ಮುಂದೆ ಉದ್ಯೋಗ ಪರ್ವ ಕೇಳ್ತಾ ಇದ್ದೆ, ಸಾಕ್ಷಾತ್ ಜಯಶಂಕರ್ ಬಂದು ಪಾಠ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ಬಿಡುತ್ತೆ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಜಯಶಂಕರ್ ಅವರೇ ಪಾಠ ಮಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಅಷ್ಟು ಪೊಲಿಟಿಕಲ್ ಸೈನ್ಸ್ ಅನ್ನು ಒಳಗೊಂಡಿದೆ ಆ ಉದ್ಯೋಗ ಪರ್ವ ಅಂತನ್ನೋದು. ನಾವು ಅದನ್ನು ಸರಿಯಾಗಿ ನೋಡಿಲ್ಲ. ನೋಡಿದ್ದಿದ್ರೆ ಎಲ್ಲರ ರಾಜಕೀಯ ಪ್ರಜ್ಞೆಯು ಎತ್ತರದಲ್ಲಿರ್ತಾ ಇದೆ. ಅದು ಭಾರತಕ್ಕೆ ಪೊಲಿಟಿಕಲ್ ಟೆಕ್ಸ್ಟ್ ಆಗಬೇಕಿತ್ತು. ಭಾರತ ದೇಶಕ್ಕೆ ಮಹಾಭಾರತವೇ ಪೊಲಿಟಿಕಲ್ ಟೆಕ್ಸ್ಟ್ ಆಗಬೇಕಿತ್ತು. ದುರಂತ ಅಂದರೆ ಯಾರು ಹಾಗದನ್ನು ಓದಲೇ ಇಲ್ಲ. ಎಂತ ತಪ್ಪು ಮಾಡಿದೀವಿ ಗೊತ್ತಾಯ್ತಾ? ಎಲ್ಲರಿಗೂ ಅದು ಪಾಠ ಆಗಬೇಕಿತ್ತದು. ಸಂಜಯ ಮಾತನಾಡಿದ ರೀತಿ, ಯುಧಿಷ್ಠಿರ ಮಾತನಾಡಿದ ರೀತಿ, ಒಂದು ದೇಶವನ್ನು ಹೇಗೆ ಅನಲೈಸ್ ಮಾಡೋದು, ಒಂದು ದೇಶವನ್ನು ಯಾವ ರೀತಿ ಚಿಂತಿಸೋದು, ದೇಶದ ಪರಿಸ್ಥಿತಿಗಳನ್ನು ಹೇಗೆ ಯೋಚನೆ ಮಾಡೋದು, ಅದೆಲ್ಲ ಇರಬೇಕಿತ್ತು. ಮಾಡಲಿಲ್ಲ. ಹಾಗೆ ನಮ್ಮ ಸಾಂಪ್ರದಾಯಿಕರು ಮಹಾಭಾರತವನ್ನು ಯಾರೂ ಓದಲಿಲ್ಲ, ಮಾಡರ್ನ್ ಥಿಂಕರ್ಸು ಓದಲಿಲ್ಲ, ಇಬ್ಬರೂ ಓದಲಿಲ್ಲ. ಅದರಿಂದಾಗಿ ಸಾಂಪ್ರದಾಯಿಕರು ಅದನ್ನು ಯಾರೂ ಹೇಳಲಿಲ್ಲ, ಮಾಡರ್ನ್ ಥಿಂಕರ್ಸ್ಗಂತೂ ಬೇಕಿಲ್ಲ. ಇಬ್ಬರ ಮಧ್ಯದಲ್ಲಿ ದಿಕ್ಕಿಗೆಟ್ಟು ಎಲ್ಲ ಜನತೆ ನಿಲ್ಲೋ ಹಾಗಾಯಿತು. ಅದರಿಂದ ನೋಡಿ, ಅವನು ಹೇಳ್ತಾನೆ ಸುಶರ್ಮ, ಅಂದರೆ ನಾನು ಆಳವಾಗಿ ಓದಬೇಕು ಅನ್ನೋದಕ್ಕೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದು ನಿಮಗೆ. ಸುಶರ್ಮ ಹೇಳ್ತಾನೆ, ನಾನು ಬಹಳ ಬಾರಿ ಕೀಚಕನಿಂದ ಒದೆ ತಿಂದಿದ್ದೇನೆ, ಬಹಳ ಬಲಿಷ್ಠ. ಕೀಚಕ ಇಲ್ಲದಿದ್ದರೆ ಮತ್ಸ್ಯರಾಜ ನನ್ನ ಕೈಯಲ್ಲಿರ್ತಾ ಇದ್ದ. ಬಹಳ ವರದಿಂದ ಕೂಡಿದ್ದಾನೆ ಅವನು. ಕೀಚಕ ಇಲ್ಲದಿದ್ದರೆ ಭವಿಷ್ಯತಿ ನಿರುತ್ಸಾಹೋ ವಿರಾಟ ಇತಿ ಮೇ ಮತಿ. ವಿರಾಟ ನಿರುತ್ಸಾಹನಾಗ್ತಾನೆ, ಹೀನದರ್ಪನಾಗ್ತಾನೆ. ಅವನ ಬಲ, ಸೈನ್ಯದ ಬಲ ಕುಸಿದು ಹೋಗುತ್ತೆ. ಅದರಿಂದಾಗಿ ನಾನು ಒಂದು ಕಡೆಯಿಂದ ದಾಳಿ ಮಾಡ್ತೇನೆ. ನಿಧಾನವಾಗಿ ಅವನ ಗೋವುಗಳನ್ನು ವಶಪಡಿಸಿಕೊಳ್ಳೋಣ, ಆಮೇಲೆ ಗ್ರಾಮವನ್ನು, ಆಮೇಲೆ ಪಟ್ಟಣವನ್ನು, ಕಡೆಗೊಮ್ಮೆ ರಾಜಧಾನಿಯನ್ನೇ ಆಕ್ರಮಿಸೋಣ. ಅಥವಾ ನಾವು ಕೌರವರು ಮತ್ತು ತ್ರಿಗರ್ತರು ಎರಡಾಗಿ ಡಿಸ್ಪರ್ಸ್ ಆಗಿ, ಒಂದು ಕಡೆಯಿಂದ ನಾನು ದಾಳಿ ಮಾಡ್ತೇನೆ, ಇನ್ನೊಂದು ಕಡೆಯಿಂದ ನೀವು ದಾಳಿ ಮಾಡಿ, ಎರಡೂ ಕಡೆಯಿಂದ ದಾಳಿ ಆಗಬೇಕು. ಅದೇ ಪ್ಲ್ಯಾನ್. ಸಂಧಿಂ ವಾತೇನ ಕೃತ್ವಾತು ನಿಬದ್ಧೀಮೋಸ್ಯ ಪೌರುಷಂ. ಆಮೇಲೆ ಯುದ್ಧದಲ್ಲಿ ಸೋತಾಗ ಕಾಂಪ್ರಮೈಸ್ ಬಂದೇ ಬರ್ತಾರೆ.
ಕಾಂಪ್ರಮೈಸಿಗೆ ಬಂದಾಗ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೋಣ, ತೆಗೆಯೋಣ. ಅವಾಗ ನಮಗೊಬ್ಬ ಸಾಮಂತ ಸಿಗ್ತಾನೆ. ಹೀಗಾಗಿ ದಾಳಿ ಮಾಡಿದ್ರೆ ಇಷ್ಟೆಲ್ಲ ಪ್ರಯೋಜನ ಇದ್ದರೆ, ಪಾಂಡವರು ಸಿಕ್ಕಿದ್ರೆ ಬಿಟ್ಟರೆ ನಿನಗೆ ಪ್ರಯೋಜನ, ಸಿಗದೆ ಹೋದರೂ ಪ್ರಯೋಜನ ಇದೆ. ದಾಳಿ ಮಾಡಬೇಕು. ಹೇಳ್ತಾರಲ್ಲ, ಆನೆ ಸತ್ರು 1000 ಬದುಕಿದ್ರು 1000 ಅಂತ. ಹಾಗೆ ಕರ್ಣ ಸೂಕ್ತಂ ಸುಕರ್ಮಣ ವಾಕ್ಯಂ ಪ್ರಾಪ್ತ ಕಾಲಮಿದಂ ಹಿನಃ. ಸುಶರ್ಮ ಹೇಳಿದ್ದು ಕರೆಕ್ಟು, ಕೂಡಲೇ ಯುದ್ಧ ಮಾಡೋಣ ಅಂತಂದ. ಆದರೆ ಮೊದಲು ನೀನು ಹೋಗು, ಹಿಂದಿನಿಂದ ನಾವು ಬರ್ತೇವೆ, ಒಂದು ರಾತ್ರಿ ಆದ್ಮೇಲೆ ನಾವು ಬರ್ತೇವೆ. ತಥೋ ದುರ್ಯೋಧನೋ ರಾಜ ವಚ ಶ್ರುತ್ವಾ ತಸ್ಯ ತತ್. ಕೂಡಲೇ ಕರ್ಣನ ಮಾತು ಕೂಡ ಇಷ್ಟ ಆಯಿತು ದುರ್ಯೋಧನನಿಗೆ. ಆಯಿತು, ಸುಶರ್ಮನಿಗೆ ನಾವು ಆಪ್ಷನ್ ಕೊಡ್ತೀವಿ, ನೀನು ಯಾವ ದೇಶಕ್ಕೆ ಹೋಗಿ ಯಾವ ಕಡೆಯಿಂದ ಯುದ್ಧ ಮಾಡುತ್ತೋ ಅದು ನಿನ್ನ ಇಚ್ಛೆ, ಆ್ಯಸ್ ಯು ಲೈಕ್ ಇಟ್, ಎಲ್ಲಿಗೆ ಬೇಕಾದರೂ ಹೋಗು, ನಾವು ನಮ್ಮ ಕಡೆಯಿಂದ ದಾಳಿ ಮಾಡ್ತೇವೆ. ಜಗನ್ಯತೋ ವಯಂ ತಸ್ಯ ಯಾಸ್ಯಾಮೋ ದಿವಸಾಂತರಂ. ಇಬ್ಬರ ದಾಳಿಗೂ ಒಂದು ದಿವಸದ ವ್ಯತ್ಯಾಸ ಇರಬೇಕು. ಇವತ್ತು ನೀನು ಆದರೆ ನಾಳೆ ನಾವು ಬರ್ತೀವಿ. ಸಾಮಾನ್ಯವಾಗಿ ನೀವು ಅವರನ್ನು ದಾಳಿ ಮಾಡಿ ನಾವು ಗೋವನ್ನು ಇಟ್ಕೊಳ್ತೇವೆ, ಪಾಂಡವರಾಗಿ ಹೊರಗಡೆ ಬರ್ತಾರೆ. ಕ್ಷಿಪ್ರಂ ಗೋಷ್ಠಂ ಸಮಾಸಾಧ್ಯ ಗೃಹಂತ ವಿಪುಲಂ ಬಲಂ. ಅದರಿಂದ ಕೂಡಲೇ ಹೋಗ್ರಿ, ಇಡೀ ಸೈನ್ಯವನ್ನು ಮುಂದುವರಿಸ್ರಿ. ನವಮ್ಯಾಂ ತೇನ ಗೃಹಂತ ಗೋಕುಲಾನಿ ಸಹಸ್ರತಃ. ಆದ್ದರಿಂದ ಸುಶರ್ಮ ಏನು ಮಾಡಿದ? ನವಮಿ ದಾಳಿ ಮಾಡಿದ, ಇವನು ದಶಮಿ ದಾಳಿ ಮಾಡಿದ. ತತಸ್ತೇಷಾಂ ತದಾ ರಾಜನ್ ತತ್ರೈವಾಮಿತ ತೇಜಸಾಂ. ಅಷ್ಟು ಹೊತ್ತಿಗೆ ಈ ಎಲ್ಲ ಆಗಿ ಅವರೇನು ಮಾಡಿದ್ರು? ದಾಳಿ ಮಾಡಿದ್ರು. ಸುಶರ್ಮಣ ಗೃಹೀತಂತು ಗೋಧನಂ ತರಸಾ ಬಹು. ಆಚೆ ಕಡೆಯಿಂದ ಅಂದರೆ ತ್ರಿಗರ್ತ ದೇಶದ ಕಡೆಯಿಂದ ತ್ರಿಗರ್ತ ದಾಳಿ ಮಾಡಿದ್ರು. ಇದಕ್ಕೊಂದು 3-4 ದಿವಸ ಹಿಡಿದಿರುತ್ತೆ, ಯಾಕೆಂದರೆ ಅವರು ಆಚೆ ಹೋಗಿ ಆಮೇಲೆ ದಾಳಿ ಮಾಡಿದ್ರು. ಇವರೇನು ಮಾಡಿದ್ರು? ದಶಮಿ ಮಾರನೇ ದಿವಸ ಅಂತ ಇತ್ತು. ತ್ರಿಗರ್ತರು ಬಂದು ಗೋವುಗಳನ್ನು ಹಿಡ್ಕೊಂಡಾಗ ಮೊದಲು ಗೋವಳರು ಪ್ರತಿಭಟನೆ ಮಾಡಿದ್ರು, ಗೊಲ್ಲರು. ಅವರನ್ನು ಚೆನ್ನಾಗಿ ಹೊಡೆದು ಕಳಿಸಿದ್ರು. ಅವರು ಹೋಗಿ ವಿರಾಟನಿಗೆ ಹೇಳಿದ್ರು. ವಿರಾಟ ಏನು ಮಾಡಿದ? ಸೇನೆಯನ್ನು ಸಜ್ಜುಗೊಳಿಸಿದ. ಆಗ ಯುಧಿಷ್ಠಿರ ಹೇಳಿದ, ನೋಡು ವಿರಾಟ, ನಾನು ಬರ್ತೇನೆ ಯುದ್ಧಕ್ಕೆ. 1 ವರ್ಷ ನನ್ನ ವ್ರತ ಮುಗೀತು, ಹೀಗಾಗಿ ನಾನು ಯುದ್ಧಕ್ಕೆ ಬರ್ತೇನೆ. ಆಮೇಲೆ ನಿಮ್ಮಲ್ಲಿ ಅಡಿಗೆ ಮಾಡ್ತಾ ಇದ್ದಾನಲ್ಲ ಅವನನ್ನು ಕರ್ಕೊ. ಆಮೇಲೆ ಇವನಿದ್ದಾನಲ್ಲ ಕುದುರೆಗಳನ್ನು ನೋಡ್ಕೊಳ್ಳೋನು, ಅವನನ್ನು ಕರ್ಕೊ. ಆಮೇಲೆ ಹಸುಗಳನ್ನು ನೋಡ್ಕೊಳ್ಳೋನಿದ್ದಾನಲ್ಲ ಅವನನ್ನು ಕರ್ಕೊ ಅಂತ ಹೇಳಿದ. ವೈಶಂಪಾಯನ, ಅದನ್ನೇ ಅಪ್ಪ ನಾನು ಅವತ್ತು ಹೇಳಿದ್ದು, ನಿಮಗೆಲ್ಲ ಒಳ್ಳೊಳ್ಳೆ ಪೋಸ್ಟ್ ಕೊಡ್ತೇನೆ ಅಂದರೆ, ಇಲ್ಲ ಇಲ್ಲ ನಾವು ಮಾಡೋದಾದ್ರೆ ಈ ಕೆಲಸನೇ, ಬೇಕಾದರೆ ಕೊಡು, ಇಲ್ಲಾಂದರೆ ಹೊರಡ್ತೇವೆ ಅಂತ ನೀವೇ ಬ್ಲ್ಯಾಕ್ ಮೇಲ್ ಮಾಡಿದ್ದು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವೇ ಹೇಳ್ತಾ ಇದ್ದೀರಾ, ಬನ್ನಿ ಯುದ್ಧಕ್ಕೆ ಅಂತಂದ. ತಚ್ಛ್ರುತ್ವಾ ನೃಪತೇರ್ವಾಕ್ಯಂ ಶೀಘ್ರಂ ತ್ವರಿತಮಾನತಃ ಶತಾನೀಕಸ್ಥ ಪಾರ್ಥೇಭ್ಯೋ ರಥಾನ್ ರಾಜಾಜ್ಞಯಾದಿಶತ್. ಶತಾನೀಕ ಅಂತ ಹೇಳಿ ವಿರಾಟನ ತಮ್ಮ. ವಿರಾಟನಿಗೆ ಬೇಕಾಷ್ಟು ಜನ ತಮ್ಮಂದಿರಿದ್ದರು, ಬೇಕಾಷ್ಟು ಜನ ಮಕ್ಕಳು ಇದ್ದರು. ಆ ಶತಾನೀಕ, ಶಂಖ ಮೊದಲಾದವರೆಲ್ಲ, ಅವರೆಲ್ಲರೂ ಕೂಡ ಯೋಗ್ಯವಾದ ರಥವನ್ನು, ಕುದುರೆಯನ್ನು, ಕವಚವನ್ನು, ಆಯುಧಗಳನ್ನು ತೆಗೆದುಕೊಟ್ಟರು. ಆಯಿತು, ಯುದ್ಧಕ್ಕೆ ಅಂತ ಹೋದರು. ರಾಜ ನಮನ್ವಯು ಪಶ್ಚಾತ್ ಕ್ರಮಂತೈವ ಪರ್ವತ. ಆ ಪಾಂಡವರು 4 ಜನ ಯುದ್ಧಕ್ಕೆ ಹೋಗ್ತಾ ಇರಬೇಕಾದ್ರೆ ಪರ್ವತಗಳೇ ಸರಿಯುತ್ತಿವೆಯೋ ಎಂಬಂತೆ ಹೋಗ್ತಾ ಇದ್ರು. ಅಂದ್ರೆ ಆ ಭವ್ಯವಾದ ಆಕೃತಿ. ವಿದುರನು ಕೂಡ ವೆಲ್ ಬಿಲ್ಟ್. ಅವನು ವಿದುರ ಅಂದರೆ ಬಡಕಲ ಅಲ್ಲ, ಅವನಿಗೆ ಆಯುಧ ಇಲ್ಲ. ಧನುರ್ವೇದದಲ್ಲಿ ಒಳ್ಳೆ ಪರಿಣತ. ಧನುರ್ವೇದ ಬಿಲ್ಲನ್ನು ಇಟ್ಟು ಅವನು ಹೋದ ಅಂತ ಭಾಗವತದಲ್ಲಿ ಬರುತ್ತೆ.
ಸ್ವಯಂ ಧನುರ್ದ್ವಾರಿ ನಿಧಾಯ ಕೇವಲಂ ಅಂತ. ವಿಂಶತಿಸ್ತು ಸಹಸ್ರಾಣಿ ನರಾಣಾಂ ಅನುಯಾಯಿನಾಂ. 20,000 ಜನ ಯುದ್ಧಕ್ಕೆ ಅಂತ ಹೊರಟರು. ಆಮೇಲೆ ಕುದುರೆಗಳು ಬೇರೆ, ಆನೆಗಳು ಬೇರೆ, ಕಾಲಾಳು ಬೇರೆ, ರಥಿಕರು ಬೇರೆ, ಇವರೆಲ್ಲ ಹೊರಟಾಗ ಬೇರೆ ಬೇರೆ ತರಹದ ಶಕುನಗಳೆಲ್ಲ ಆದವು. ಜೋರು ಯುದ್ಧ ಆಯಿತು. ಯುಧಿಷ್ಠಿರ ಏನು ಮಾಡಿದ? ವ್ಯೂಹವನ್ನು ತಯಾರಿಸಿದ. ಒಂದು ವ್ಯೂಹ ಅಂತ ಹೇಳಿದರೆ ಸ್ಕೂಲ್ ಮಕ್ಕಳನ್ನು ನಿಲ್ಲಿಸೋ ಹಾಗೆ ನಿಲ್ಲಿಸೋದಲ್ಲ. ಚಕ್ರವ್ಯೂಹ ಅಂದರೆ ಸುತ್ತ ಸೈನಿಕರು ಒಳ್ಳೆ ಡ್ರಿಲ್ಲಲ್ಲಿ ಮಕ್ಕಳನ್ನು ನಿಲ್ಲಿಸ್ತಾರಲ್ಲ, PT ಪೀರಿಯಡಲ್ಲಿ, ಆ ಥರನ ಹಂಗ ಇವರೆಲ್ಲ ಅಂದ್ಕೊಂಡಿರೋದು ಹಾಗೆ ಸುತ್ತ ನಿಂತು ಬಿಡೋದು. ಹೆಂಗೆ ನಿಂತರೇನು ಹೊಡ್ಕೊಂಡು ಹೋಗ್ತಾ ಇರೋದೇ ಅಲ್ವಾ. ನಮ್ಮ ಮೂಮೆಂಟನ್ನು ಅವರು ಚಕ್ರದ ತರಹ ನಿಯಂತ್ರಣ ಮಾಡಿದ್ರೆ ಅದು ಚಕ್ರವ್ಯೂಹವೇ ವಿನಃ ನಾವು ಚಕ್ರದ ತರಹ ನಿಂತ್ಕೊಳ್ಳೋದಲ್ಲ. ಅದರಿಂದಾಗಿ ಕ್ಲಿಫ್ ಹ್ಯಾಂಗರ್ ನೋಡಿಬಿಟ್ಟು, ಚೈನೀಸ್ ಫಿಲಮ್ ಕ್ಲಿಫ್ ಹ್ಯಾಂಗರ್ ನೋಡಿಬಿಟ್ಟು ಆ ತರಹ ವ್ಯೂಹ ಅಂತ ಅಂದುಕೊಳ್ಳೋದು, ಅಥವಾ ಬಾಹುಬಲಿ ನೋಡ್ಬಿಟ್ಟು ಈ ತರಹ ವ್ಯೂಹ ಅಂತ ಅಂದುಕೊಳ್ಳೋದು, ಆ ಥರ ಎಲ್ಲ ಮಾಡಬೇಡಿ. ಆ ಸ್ಟೈಲ್ ಬೇರೆ ರೀತಿ ಇರುತ್ತೆ. ಅದು ಬಾಹುಬಲಿ ಏನಿದೆ ಅದು ಕ್ಲಿಫ್ ಹ್ಯಾಂಗರ್ನ ರೀಮೇಕ್. ಅದು ಸ್ವತಂತ್ರವಾಗಿ ಏನಿಲ್ಲ. ಯುದ್ಧದ ಬಗ್ಗೆ, ಭಾರತೀಯ ಯುದ್ಧದ ಬಗ್ಗೆ ಕಲ್ಪನೆಯೇ ಇಲ್ಲ. ಮಹಾಭಾರತವನ್ನು ನೋಡಿದಾಗ ಅಲ್ಲಿ ಕಂಡುಬರುವ ವಾರ್ಫೇರೇ ಬೇರೆ ರೀತಿ. ಇವರೇನು ಮಾಡ್ತಾರೆ ಹೇಳಿದ್ನಲ್ಲ, ಚಕ್ರವ್ಯೂಹ ಅಂದರೆ ಚಕ್ರದ ಥರ ನಿಲ್ಲಿಸ್ತಾರೆ, ಪದ್ಮವ್ಯೂಹ ಅಂದರೆ ಪದ್ಮದ ಥರ ನಿಲ್ಲಿಸ್ತಾರೆ. ಭಾರತದ ಫ್ಲಾಗ್ ತರಹ ಜನ ನಿಲ್ಲೋದು, ಬೇರೆ ಬೇರೆ ಬಟ್ಟೆ ಹಾಕಿಕೊಂಡು ಆ ತರಹ ಅಲ್ಲ ಇದು. ಅದರಿಂದ ಯುದ್ಧದ ವ್ಯೂಹದ ರೀತಿಯೇ ಬೇರೆ. ಅದನ್ನು ನಾನಿಲ್ಲೇ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತೆ? ಕೇವಲ ಮುಂದುವರ್ಕೊಂಡು ಹೋಗ್ತೀನಿ. ಯುದ್ಧ ಮಾಡಿದ್ರು ಅಷ್ಟೇ ತಿಳ್ಕೊಳ್ಳಿ. ಇನ್ನೂ ಒಂದು ಸಂಗತಿ ಹೇಳ್ತೇನೆ. ಮಧ್ವರ ತಾತ್ಪರ್ಯ ನಿರ್ಣಯದಲ್ಲಿ ಅವರೊಬ್ಬ ವಾರಿಯರ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಆ ಯುದ್ಧ ವ್ಯೂಹವನ್ನು, ಆ ಟೆಂಪರ್ಮೆಂಟನ್ನು, ಫುಟ್ವರ್ಕನ್ನು, ಬಲ ಎಲ್ಲಿ ಹಾಕೋದು, ಎಲ್ಲಿ ಹಗುರವಾಗಿ ಬಿಡೋದು, ಎಲ್ಲಿ ವೇಗ ಇರುತ್ತೆ, ಅದನ್ನೆಲ್ಲ ಸ್ಫುಟವಾಗಿ ಬರೆದಿದ್ದಾರೆ. ಒಬ್ಬ ವಾರಿಯರ್ ಅಲ್ಲದವನಿಗೆ ಅದು ಗೊತ್ತೂ ಕೂಡ ಆಗಲ್ಲ. ಆದ್ದರಿಂದ ಆ ಯುದ್ಧವನ್ನು ಚಿಂತನೆ ಮಾಡೋದು ಬೇರೆ. ಯುದ್ಧ ಆಯಿತು ಅಂತ ಅಷ್ಟೇ ಇಟ್ಕೊಳ್ಳಿ, ನನಗೆ ಅಷ್ಟೇ ಹೇಳಲಿಕ್ಕಾಗೋದು. ಆದರೆ ಇದು ಹೇಳದೇ ಇರಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಯುದ್ಧದ ಬಗ್ಗೆ ಒಂದೋ ಅತಿರೇಕ ಕಲ್ಪನೆಗಳಿದೆ. ನಮ್ಮ ಪಂಡಿತರನ್ನು ಕೇಳಿದ್ರೆ ಗದೆಯನ್ನು ತೆಗೆದು ಭೂಮಿಗೆ ಹೊಡಿತಾ ಇದ್ರು, ಆನೆಗಳು ಸಾಯ್ತಾ ಇದ್ವು ಅಂತವೆ. ಅದಲ್ಲ, ಅದು ಸರಿಯಲ್ಲ. ಇನ್ನು ಇವ್ರ ತರಹ ಹೇಳಿದ್ರೆ ಸಾಲಾಗಿ ರೌಂಡಾಗಿ ನಿಲ್ಲಿಸ್ಬಿಡ್ತಾ ಇದ್ರು ಅಂತ ಇವರು ಅಂದ್ಕೊಂಡಿದ್ದಾರೆ. ಅದು ಎರಡೂ ಅಲ್ಲ, ಅದೆರಡೂ ತಪ್ಪು ಅಂತ ಅಷ್ಟೇ ನಾನು ಹೇಳಿಕೊಂಡು ಹೋಗ್ತೀನಿ. ಯುದ್ಧ ಶುರು ಆಯಿತು. ತತಃ ಪ್ರಕಾಶಮಾಸಾದ್ಯ ಪುನರ್ಯುದ್ಧಮವರ್ತತ. ಯುದ್ಧ ಆಗ್ತಾ ಇರುವಾಗ ಆ ವಿರಾಟ ಏನು ಮಾಡಿದ? ತ್ರಿಗರ್ತನನ್ನು ನೇರವಾಗಿ ಎದುರುಕೊಂಡ. ತ್ರಿಗರ್ತ ವೃದ್ಧನಾದ ವಿರಾಟನನ್ನು ಆರಾಮವಾಗಿ ಹಿಡಿದ. ಅವನು ಯುವಕ, ಇವನು ದುರ್ಬಲ ಅವನಿಗಿಂತ. ಆಗ ಇಡೀ ಸೈನ್ಯ ಬಲಂ ಸರ್ವಂ ವಿಭಗ್ನಂ ತತ್ ನಿರುತ್ಸಾಹಂ ನಿರಾಚಕಂ. ಇಡೀ ಸೈನ್ಯಕ್ಕೆ ಉತ್ಸಾಹ ಬಂದಿತು, ಆಸೆ ಹೊರಟೋಯ್ತು, ಚಲ್ಲಾಪಿಲ್ಲಿ ಆಗೋದು. ಆಗ ಯುಧಿಷ್ಠಿರ ಭೀಮಸೇನನಿಗೆ ಹೇಳಿದ, ಮಾತ್ಸರಾಜ ಪರಾಮೃಷ್ಟ ತ್ರಿಗರ್ತೇನ ಸುಚರ್ಮಣ ತಮ್ಮೋಕ್ಷಯ ಮಹಾಬಾಹೋ ಮಾಗಮದ್ವಿಷತಾಂ ವಶಂ. ಏ ಭೀಮ, ತ್ರಿಗರ್ತ ಹಿಡಿದಿದ್ದಾನೆ ವಿರಾಟನನ್ನ, ಸೋಲಿಸುವವನನ್ನ. ಸುಖವಾಗಿ ವಾಸ ಮಾಡಿದ್ದೇವೆ ಇಷ್ಟು ತಿಂಗಳ ಕಾಲ, ಆ ಋಣವನ್ನು ಈ ಮೂಲಕ ತೀರಿಸೋಣ. ಆದರೆ
ಒಂದು ಸಂಗತಿ ಹೇಳ್ತೇನೆ, ನೀನು ಹೋಗಬೇಕಾದ್ರೆ ಹೆಂಗೆ ಹೋಗ್ತಿ ಅಂತ ಹೇಳು ಅಂತ. ಅದಕ್ಕೆ ಭೀಮಸೇನ ಹೇಳಿದ, ಅಯಂ ವೃಕ್ಷೋ ಮಹಾತಾರೋ ಗಿರಿಮಾತ್ರೋ ವನಸ್ಪತಿ. ಈ ದೊಡ್ಡ ಮರ ಇದೆಯಲ್ಲ, ಅದು ಬುಡ ಸಮೇತ ಕಿತ್ತುಬಿಟ್ಟಾಗಿ ಬಾರಿಸ್ತೀವಿ ಅಂತ ಭೀಮ. ಅದಕ್ಕೆ ಅವನು ಹೇಳಿದ, ಆ ಥರ ಮಾಡಬೇಡ, ಮಾ ಭೀಮತಾಹ ಸಂಕರ್ಷೀಹಿ ತಿಷ್ಠತ್ವೇತ ವನಸ್ಪತಿ. ಆ ಮರ ಅಲ್ಲೇ ಇಲ್ಲೋ, ಜನ ನಿನ್ನನ್ನು ವೃಕೋದರ ಅಂತ ಆರಾಮವಾಗಿ ತಿಳ್ಕೊತಾರೆ. ಅದರಿಂದಾಗಿ ಯಾವುದೋ ಒಂದು ಯದೇವ ಮಾನುಷಂ ಭೀಮ ಭವೇದನ್ಯೈರಲಕ್ಷಿತಂ, ಒಂದು ಮಾನುಷ ಆಯುಧ ಇಟ್ಕೋ. ಯಾಕೆಂದರೆ ಅವರವರ ಆಯುಧ ಅವರವರಿಗೆ ಗಟ್ಟಿ. ಈ ಕ್ರಿಕೆಟಿಗರು ಅವರವರಿಗೆ ಬೇಕಾದ ಬ್ಯಾಟನ್ನು ಡಿಸೈನ್ ಮಾಡಿಸ್ಕೋತಾರೆ, ಇನ್ನು ಆಯುಧ ಡಿಸೈನ್ ಮಾಡಿಸ್ಕೊಳ್ಳಲ್ವ ಕ್ಷತ್ರಿಯರು. ಇಷ್ಟೇ ಭಾರ ಬೇಕು, ಎಜ್ಜಲ್ಲಿ ಇಷ್ಟಿರಬೇಕು ಅಂತ ಹೇಳಿ ಸ್ಟ್ರೋಕ್ ಈ ರೀತಿ ಇರುತ್ತೆ, ಆ ಫ್ಲಿಕ್ಗೆ ಯಾವ ರೀತಿ ಬ್ಯಾಟಿನ ಭಾರ ಇರಬೇಕು, ಬೇರೆ ಬೇರೆ ಥರ ಶಾಟ್ಸ್ಗೆ ಅವ್ರು ಜಾಸ್ತಿ ಶಾಟ್ಸ್ ಯಾವುದು ಹೊಡಿತಾರೆ ಆ ಥರದ ಬ್ಯಾಟ್ ಡಿಸೈನ್ ಮಾಡಿಸ್ಕೊಂಡಿರ್ತಾರೆ. ಅಂಥದ್ದು ಒಬ್ಬ ಆಯುಧ ಪ್ರಯೋಗ ಮಾಡಬೇಕಾದ್ರೆ ಅವರಿಗೆ ಬೇಕಾದಂತೆ ಎಲ್ಲಿ ಭಾರ ಇರಬೇಕು, ಎಲ್ಲಿ ಗಟ್ಟಿ ಇರಬೇಕು, ಎಲ್ಲಿ ಬೆಳಕಬೇಕು, ಅದೆಲ್ಲ ಮಾಡಿಸ್ಕೊಂಡಿರಲ್ವ. ಅವರ ಆಯುಧ ಅಲ್ಲ, ಅವರ ಆಯುಧ ಅಲ್ಲಿದೆ, ಅದರ ಎಕ್ಸ್ಟ್ರೀಮ್ ತುದಿಯಲ್ಲಿದೆ. ಇವನು ಬೇರೆ ಆಯುಧಕ್ಕೆ ಹೋಗಿದ್ದಾನೆ. ಅದಕ್ಕೆ ಮರ ತಗೊಂಡ್ಬಿಡ್ಲ ಅಂತ ಭೀಮ. ಆ ಥರ ಮಾಡಬೇಡ, ಮರ ಗಿರ ಎಲ್ಲ ತಗೊಳ್ಬೇಡ, ನಿನ್ನನ್ನು ಜಾನೀಯುಸ್ವ ಮುಖೋದರು. ಅದಕ್ಕೆ ಯಾವುದೋ ಒಂದು ಮಾನುಷ ಆಯುಧವನ್ನು ಹಿಡ್ಕೋ, ಹೋಗಿ ಹೊಡಿ ಅಂತ ಹೇಳ್ದ. ಅದೇ ರೀತಿ ವೇಗವಾಗಿ ಒಂದು ಬಿಲ್ಲನ್ನು ನೆಪ ಮಾತ್ರಕ್ಕೆ ತೆಗೆದುಕೊಂಡು ಎಲ್ಲರನ್ನ ಹೊಡೆದು ಸೀದಾ ರಥದಲ್ಲೇ ನುಗ್ಗಿ ತ್ರಿಗರ್ತನನ್ನ ಸಮ ಒದ್ದ. ಹಾಗೆ ಒದಿಬೇಕಾದ್ರೇನೆ 1000 ಜನರನ್ನು ಕೊಂದು ಹಾಕಿದ್ದ. ತಥೋ ಯುಧಿಷ್ಠಿರೋ ರಾಜ ತ್ವರಮಾಣೋ ಮಹಾಬಲಃ. ವಿರಾಟನನ್ನು ಆರಾಮವಾಗಿ ಎತ್ಕೊಂಡು ಮತ್ತೆ ಬಂದ್ಬಿಟ್ಟ. ಸುಶರ್ಮನಿಗೆ ಗಾಬರಿ, ನನಗೆ ಒದ್ದ ಆದರೆ ಕೊಲ್ಲಲಿಲ್ಲ, ವಿರಾಟನನ್ನು ಬಿಡಿಸ್ಕೊಂಡು ಮಾತ್ರ ಹೋದ. ಓ ಇದ್ಯಾವುದು ಅಂತ ಗಾಬರಿ ಆಗ್ತಾ ಇರಬೇಕಾದ್ರೇನೆ ಧರ್ಮರಾಜ ಯುದ್ಧಕ್ಕೆ ಅಂತ ಬಂದ. ಅವರಿಬ್ಬರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಅವನು ಸೋತ. ಆದರೆ ಕೊಲ್ಲಲ ಅಂತ ಕೇಳಿದ್ದಕ್ಕೆ ಇಲ್ಲ, ಕೊಲ್ಲಬೇಡ, ಇದು ಕೊಲ್ಲೋದಲ್ಲ, ಕೊಲ್ಲುವ ಸಮಯ ಅಲ್ಲ ಅಂತ. ಕರೆಕ್ಟ್. ಯಾಕೆಂದರೆ ಸತ್ತೋದವನಿಗೆ ನಾನು ಯಾರ ಹತ್ರ ಸತ್ತಿದ್ದೀನಿ ಅಂತ, ಯಾರಿಂದ ಸತ್ತಿದ್ದೀನಿ ಅಂತ ಗೊತ್ತಾಗ್ತಾ ಸಾಯಲಿ ಅಂತ ಧರ್ಮರಾಜನ ಆಸೆ. ಯಾರು ಅಂತಲೇ ಗೊತ್ತಿಲ್ಲ, ಬಂದು ಕೊಂದುಬಿಟ್ಟ ಅಂತಂದ್ರೆ ಏನಂತ. ಅದಕ್ಕೆ ಧರ್ಮರಾಜ ಸಾಯೋದು ಈಗ ಈ ಸಮಯ ಅಲ್ಲ ಸಾಯೋದು. ಆದರೆ ತ್ರಿಗರ್ತನನ್ನು ಬಿಡುವಾಗ, ಅಂದರೆ ಸುಶರ್ಮನನ್ನು ಬಿಡುವಾಗ ಭೀಮಸೇನ ಒಂದು ಷರತ್ತು ಹಾಕಿದ. ಹೇಳು, ದಾಸೋಸ್ಮಿ ತ್ವಯಾ ವಾಚ್ಯಂ ಸಂಸತ್ಸು ಚ ಸಭಾಸು ಚ. ಹೇಳಬೇಕು ಈಗ, ನಾನು ದಾಸನಿದ್ದೇನೆ, ಯಾರ್ದು ಅಂತ ನಿನಗೆ ಬೇಡ, ನಾನು ಯಾರ್ದೋ ಒಬ್ಬರ ದಾಸ, ಅಷ್ಟು ಹೇಳಿದ್ರೆ ಬಿಡ್ತೇನೆ, ಇಲ್ಲಾಂದ್ರೆ ಮುಂದಾಗ್ತೇನೆ ಅಂತ. ಇದೆಂತ ಭಯಾನಕ ಇದು. ನಾನು ದಾಸ, ಯಾರು ದಾಸ ಗೊತ್ತಿಲ್ಲಪ್ಪ, ಇವನು ಹೇಳ್ತಾ ಇದ್ದೀನಿ ಅಂದ್ರೆ ಏನು ಭಯಾನಕ ರೀ ಅದು. ಆಯ್ತು ಅಂತಂದ ಅವನು. ಈ ರೀತಿ ಅವನನ್ನ ಓಡಿಸಿ ಮೋಚಯಿತ್ವ ವಿರಾಟಂತು ಪಾಂಡವಾಸ್ತೆ ಹತದ್ವಿಷಃ. ವಿರಾಟನನ್ನು ಬಿಟ್ಟು, ವಿರಾಟನನ್ನು ಬಿಡಿಸಿ, ತ್ರಿಗರ್ತನನ್ನು ಓಡಿಸಿ ಬಂದು ಸಂಗ್ರಾಮ ಚಿರತೋ ಮಧ್ಯೆ ತಾಮ್ ರಾತ್ರಿ ಸುಖಿನೋ ವಸನ್. ಗೆದ್ದ ಜಾಗದಲ್ಲಿ ಆ ರಾತ್ರಿ ವಾಸ ಮಾಡಬೇಕು. ಅದು ಎಲ್ಲ ಕಾಲದ ಸೈನ್ಯದಲ್ಲಿಯೂ ಇರುವ ಪದ್ಧತಿ. ಈಗಿನ ಯುದ್ಧದಲ್ಲಿ ಇಲ್ಲ, ಸ್ವಲ್ಪ ಹಿಂದಿನ ಕಾಲದವರೆಗೂ ಇತ್ತು. ಈಗ ಏರ್ ಸ್ಟ್ರೈಕ್ ಮಾಡುವಾಗ ಅದಿರೋದಿಲ್ಲ. ಈ
ಇತ್ತೀಚೆಗಿನ ಯುದ್ಧ ಆಪರೇಷನ್ ಸಿಂಧೂರ್ ಆಗಿರಬಹುದು, ಈ ತರಹದ ಸಂಗತಿಗಳಲ್ಲಿ ರಾತ್ರಿ ಅಲ್ಲಿ ಗೆದ್ದ ಜಾಗದಲ್ಲಿ ಇರೋದು ಅಂತ ಈಗಿನ ಯುದ್ಧದ ಪದ್ಧತಿ ಅಲ್ಲ. ಆದರೆ ಮೊದಲು ಸ್ವಲ್ಪ ಕಾಲದ ಹಿಂದಿನವರೆಗೂ ಗೆದ್ದ ಜಾಗದಲ್ಲಿ ನಿರ್ಭಯವಾಗಿ ನಾವು ನಿಂತಿದ್ದೇವೆ ಅಂತ ಅಲ್ಲೇ ಇರ್ತಿದ್ರು. ಓಡಿ ಹೋಗೋದು ಅನ್ನೋ ಭಾವನೆ ಇತ್ತು. ಗೆದ್ದ ಮೇಲೆ ಯಾಕೆ ಓಡಿ ಹೋಗಬೇಕು ಅಂತ ಕೇಳ್ತಾ ಇದ್ರು ಅವಾಗ. ಈಗ ಮೆಂಟಾಲಿಟಿ ಬದಲಾಗಿದೆ. ಆದರೆ ವಾರ್ ಕ್ರೈಮು ಅವೆಲ್ಲ ಸೇಮ್, ವಾರ್ ಪಾಲಿಸಿ ಅದೆಲ್ಲ ಸೇಮ್ ಇರೋದು. ತಥೋ ವಿರಾಟ ಕೌಂತೆಯಾನ್ ಅತಿಮಾನುತ ವಿಕ್ರಮಾನ್. ವಿರಾಟನಿಗೆ ಭಾರಿ ಸಂತೋಷ ಆಯಿತು. ನಿಮಗೆ ಅಷ್ಟು ದುಡ್ಡು ಕೊಡ್ತೇನೆ, ಇಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳಿದ. ಆಗ ಪಾಂಡವರು ಹೇಳಿದ್ರು, ಇಲ್ಲಪ್ಪ, ನೀನು ಹೇಳಿದೆಯಲ್ಲ, ನಮ್ಮ ಬಗೆಗೆ ಸಂತೋಷ ಪಟ್ಟಿದೆಯಲ್ಲ, ಅಷ್ಟು ಸಾಕು. ನಿನ್ನ ಪ್ರೀತಿಯಿಂದ ನಮಗೆ ಪ್ರೀತಿ, ದುಡ್ಡೇನು ಬೇಡ ಅಂತಂದು. ಅವನು ಹೇಳಿದ, ಏನಿದೆ ಹೀಗೆ ಹೇಳ್ತಾ ಇದ್ದೀರಾ? ಕಂಕ, ನಿನ್ನನ್ನು ಅಭಿಷೇಕ ಮಾಡ್ತೇನೆ ವಿರಾಟ ರಾಜ್ಯಕ್ಕೆ, ಈ ವಿರಾಟನ ನಗರಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡಿಬಿಡ್ತೀನಿ ಅಂದ. ಯುಧಿಷ್ಠಿರ ಹೇಳ್ತಾನೆ, ನೋಡು, ಗೆಲ್ಲುವ ಉತ್ಸಾಹದಲ್ಲಿ ಏನೇನೋ ಮಾತಾಡಬಾರ್ದು, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರು. ಹೇಳಿದ್ನಲ್ಲ, ನೀವು ಸಂತೋಷಗೊಂಡ್ರೆ ಅದೇ ನಮಗೆ ಸಂತೋಷ. ಅದು ಬಿಟ್ಟು ಇನ್ನೇನನ್ನೋ ಹೇಳಬಾರದು. ಅವನಿಗೆ ಅಲ್ಲಿ ನಿಲ್ಲಿಸಿದ. ಭೀಮಸೇನನನ್ನು ನೋಡಿ, ಏನು ವಲಲನ ಕರ್ಮ, ಇವನು ನನ್ನನ್ನು ರಕ್ಷಿಸಿದ ಅಂತ. ಆಗ ಮತ್ತೆ ಯುಧಿಷ್ಠಿರ ಪ್ರವೇಶ ಮಾಡಿದ. ನೋಡು, ಹೇಳಿಲ್ವ ನಿನಗೆ? ವಿಪರೀತ ಸಂತೋಷದಿಂದ ಏನೇನೋ ಮಾತಾಡ್ತಾ ಇದ್ದೀ, ಬಹಳ ಕಂಟ್ರೋಲಲ್ಲಿರಬೇಕು. ದುಃಖವನ್ನಾಗಲಿ ಸುಖವನ್ನಾಗಲಿ ವಿಪರೀತ ಮನಸ್ಸಿಗೆ ಹಚ್ಕೊಳ್ಬಾರದು. ವಿಸರ್ಜಯ ನೃಪಶ್ರೇಷ್ಠ ವರಮೇತದ ಹನುಣೆ. ನಾನು ನಿನಗೆ ಹೇಳೋದೇನು ಅಂದರೆ, ಸುಶರ್ಮನನ್ನು ನಾವು ಬಿಟ್ಟಿದ್ದೇವೆ, ನೀನು ಬಿಟ್ಟುಬಿಡು, ಅದೇ ನನಗೆ ಕೊಡೋ ವರ. ಆಯ್ತು, ಅದೇ ರೀತಿ ಮಾಡ್ತೇನೆ ಅಂತ ಹೇಳಿ ಕೊಟ್ಟ. ಅವರನ್ನು ಬಿಟ್ಟ. ಹೀಗೆ ಒಂದು ಗೋಗ್ರಹಣ ಮುಗಿತು. ಇನ್ನೊಂದು ಗೋಗ್ರಹಣವನ್ನು ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ? 11 ಗಂಟೆಗೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಒಂದು ಸೂಕ್ಷ್ಮ ವಿವೇಚನೆ. ಪೂರ್ತಿ ವಿಸ್ತಾರ ಆಗಲ್ಲ. ಇದನ್ನು ನಾನು ನನ್ನ ಚಾನಲ್ನಲ್ಲಿ ಸುಮಾರು 3-4 ತಿಂಗಳು ಹೇಳಿದೆ. ಅದರಲ್ಲಿ ಯುದ್ಧದ ವರ್ಣನೆಯೇ, ಯುದ್ಧದ ಪ್ರತಿಯೊಂದು ಶ್ಲೋಕವನ್ನು ನಾನು ಓದಿ ಹೇಳಿದ್ದೇನೆ. ಸ್ವಲ್ಪ ಸಂಕ್ಷಿಪ್ತವಾಗಿ ನಾಳೆ ಮಂಗಳ ಮಾಡುವ. ಕೃಷ್ಣ